Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷ್ ಎಲ್ಲ ಟೀಚ್ ಮಾಡೋದು ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ಸು ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾನು ಏನು ಮಾಡ್ತೀನಿ ಅಂದರೆ 2025 ಬೋರ್ಡ್ಗೆ ಕೇಳೋ ಎಲ್ಲ ಇಂಪಾರ್ಟೆಂಟು ಕ್ವಶನ್ಸ್ ಸಾಲ್ವ್ ಮಾಡಿಸ್ತೀನಿ. ಸೊ ನಾನು ಮಾಡಿಸಿದ ಕ್ವಶನ್ಸ್ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಅಂದರೆ ಈ ಕ್ವಶನ್ಸ್ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮತ್ತು ಮಾಡಲ್ ಕ್ವಶನ್ ಪೇಪರ್ಸಿಂದ ತೊಗೊಂಡು ಸಾಲ್ವ್ ಮಾಡಿಸ್ತಿದ್ದೀನಿ. ಅದಕ್ಕೋಸ್ಕರ ಈ ಕ್ವಶನ್ಸು ಬಹಳ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂದರೆ ಇವೆಲ್ಲ ಕ್ಲಾಸಸ್ ಆದಮೇಲೆ ನಮ್ಮ PDF ನೋಟ್ಸ್ ಇರ್ತಲ್ಲ, PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ನಾನು ಏನು ಮಾಡ್ತೀನಿ ಅಂದರೆ ಪ್ರತಿಯೊಂದು ಚಾಪ್ಟರ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡಿಸಿ ಆ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡ್ತೀನಿ. ಓಕೆ, ಈಗ ಬೈನಾಮಿಯಲ್ ಥರಮ್ದು ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ ಆ ಥರದ್ದು ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿರ್ತೀನಿ. ಅದೇ ಥರ ಈ ಥರ 14 ಚಾಪ್ಟರ್ಸ್ ಇದೆ ಫಸ್ಟ್ ಇಯರ್ಸ್. 14 ಚಾಪ್ಟರ್ಸ್ ಸಪ್ರೇಟ್ ಆಗಿ ಪ್ಲೇ ಲಿಸ್ಟ್ ರೆಡಿ ಮಾಡಿ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಓಕೆ, ಇದಾದಮೇಲೆ ನಿಮ್ಮ ಕ್ವಶನ್ ವೈಸ್ ಸಪ್ರೇಟ್ ಪ್ಲೇ ಲಿಸ್ಟ್ ರೆಡಿ ಮಾಡುತ್ತೆ. ಕ್ವಶನ್ ವೈಸ್ ಸಪ್ರೇಟ್ ಪ್ಲೇ ಲಿಸ್ಟ್ ಅಂದರೆ MCQs ಇಂದ ಯಾವ್ಯಾವ ಥರದ ಕ್ವಶನ್ ಕೇಳ್ತಾರೆ, ಯಾವ್ಯಾವ ಚಾಪ್ಟರಿಂದ ಕ್ವಶನ್ ಕೇಳ್ತಾರೆ, ಅವೆಲ್ಲ ಕ್ವಶನ್ಸ್ ಸಪ್ರೇಟ್ ಆಗಿ ಸಾಲ್ವ್ ಮಾಡಿ MCQs ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿದ್ದೀನಿ. ಓಕೆ, ಅದೇ ಥರ 2 ಮಾರ್ಕ್ಸ್ ಒಂದು ಪ್ಲೇ ಲಿಸ್ಟು, ಅದೇ 3 ಮಾರ್ಕ್ಸ್ ಒಂದು ಪ್ಲೇ ಲಿಸ್ಟು, ಮತ್ತು 4 ಮಾರ್ಕ್ಸ್ ಒಂದು ಪ್ಲೇ ಲಿಸ್ಟು, ಮತ್ತು 5 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಒಂದು ಪ್ಲೇ ಲಿಸ್ಟು. ಈಗ ಸಪ್ರೇಟ್ ಆಗಿ ಪ್ಲೇ ಲಿಸ್ಟ್ ರೆಡಿ ಮಾಡಿ ನಿಮ್ಗೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡ್ಕೋಬಹುದು. ಓಕೆ, ಸೊ ಕೆಲವೊಬ್ರಿಗೆ ನೋಡಿ ವಿಡಿಯೋ ಭಾಳ ಸ್ಲೋ ಅನ್ಸುತ್ತೆ, ಅವರು ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಡಿ. ಯಾರಿಗೆ ಸ್ಪೀಡ್ ಅನ್ಸುತ್ತೆ ಅವರು ಸ್ಲೋ ಮಾಡ್ಕೊಂಡು ನೋಡ್ಕೊಡಿ. ಓಕೆ, ಸೊ ಇನ್ನೊಂದು, ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿದ್ಮೇಲೆ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ ನಾವು ಎಕ್ಸಸೈಸ್ ವೈಸು ಕ್ವಶನ್ಸ್ನ ಸಾಲ್ವ್ ಮಾಡ್ತೀನಿ, ಮತ್ತು KCET ಮತ್ತು JEE ಮೇನ್ಸು ಕ್ವಶನ್ಸು ಸಾಲ್ವ್ ಮಾಡ್ಬೇಕಂತಿದ್ದೀನಿ. ಸೊ ಆಲ್ಮೋಸ್ಟ್ ನಾನು ಇದೆಲ್ಲ ಆದಮೇಲೆ KCET ಕ್ವಶನ್ಸೇ ಸಾಲ್ವ್ ಮಾಡಿಸ್ತೀನಿ. ಓಕೆ, ನಾವು ಈಗ ಡೈರೆಕ್ಟಾಗಿ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಆ್ಯಂಡ್ ನೋಡಿ, ಸೊ ನಿಮಗೆ ಫಸ್ಟ್ PUC ಗೆ ಮತ್ತು ಸೆಕೆಂಡ್ PUC ಗೂ ನಿಮಗೆ 3 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದೇನೆ. ಸೊ 3 ಮಾಡಲ್ ಕ್ವಶನ್ ಪೇಪರು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಮತ್ತು ಎಲ್ಲ PDF ನೋಟ್ಸು ನಿಮ್ಗೆ ಇಷ್ಟು ದಿವಸ ಏನು ನಡೆದಿದೆ ಕ್ಲಾಸಸ್ಸು ಎಲ್ಲ PDF ನೋಟ್ಸು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೋಬೋದು. ಮತ್ತು ನಮ್ಮದು ಟೆಲಿಗ್ರಾಮ್ ಚಾನಲ್ಲು ಇದೆ, ಟೆಲಿಗ್ರಾಮ್ ಚಾನಲ್ದು ನಮಗೂ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ ಲಾಸ್ಟ್ಗೆ. ಓಕೆ, ಅಲ್ಲಿಂದ ನೀವು ನಾನು ಏನು ಮಾಡ್ತೀನಿ, ಈ ನೋಟ್ಸು, ಈ ಕ್ಲಾಸಿನ ನೋಟ್ಸು ಮತ್ತು ಬೇರೆ ಎಲ್ಲ ಕ್ವಶನ್ ಪೇಪರ್ಸು, ಆ ಕ್ವಶನ್ ಪೇಪರ್ ಈ ಕ್ವಶನ್ ಪೇಪರ್ನ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆ, ಸೊ ನೀವು ಅಲ್ಲಿಂದ ಟೆಲಿಗ್ರಾಮ್ ಲಿಂಕ್ಗೆ ಯೂಸ್ ಮಾಡಿಕೊಂಡು ಫಾಲೋ ಮಾಡ್ಬೋದು ನಮಗೆ. ಓಕೆ, ಈಗ ನೋಡಿ ಡೈರೆಕ್ಟಾಗಿ ಕ್ವಶನ್ ಆಗಿ ಸಾಲ್ವ್ ಮಾಡೋಣ. ಈಗ ನೋಡಿ ಬೈನಾಮಿಯಲ್ ಥೆರಮ್ದು ನಾನು ಏನು ಮಾಡಿದ್ರೆ 3 ಮಾರ್ಕ್ಸ್ ಕ್ವಶನ್ ಮಾಡಿಸಿದ್ದೀನಿ. 5 ಮಾರ್ಕ್ಸ್ ಕ್ವಶನ್ ಮಾಡಿಸಿದ್ದೀನಿ, ಬಟ್ 5 ಮಾರ್ಕ್ಸ್ ಕ್ವಶನ್ ಈಗ ಬರಲ್ಲ. ಓಕೆ, ಆಸ್ ಪರ್ ನ್ಯೂ ಮಾಡಲ್ ಕ್ವಶನ್ ಪೇಪರ್, ಹೊಸ ಮಾಡಲ್ ಕ್ವಶನ್ ಪೇಪರ್ ಪ್ರಕಾರ ನಿಮ್ಗೆ ಏನು ಕೊಡ್ತಿದ್ರು, ಎಕ್ಸ್ಪ್ಯಾಂಡ್ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಂತ ಕೊಡ್ತಿದ್ರು. ಓಕೆ, ಅದನ್ನ ಈಗ 5 ಮಾರ್ಕ್ಸಿಗೆ ಕೇಳಲ್ಲ, 3 ಮಾರ್ಕ್ಸ್ ಕ್ವಶನ್, ಒಂದು ಕ್ವಶನ್ ಅಷ್ಟೇ ಬರುತ್ತೆ, ಮತ್ತೆ ಒಂದು MCQ ಬರುತ್ತೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬಂದರೆ ಬರುತ್ತೆ. ಓಕೆ, ಅದಕ್ಕೋಸ್ಕರ ಈಗ ನೋಡಿ ನಾನು 3 ಮಾರ್ಕ್ಸು ಮಾಡಿಸಿದ್ದೀನಿ, 5 ಮಾರ್ಕ್ಸು ಮಾಡಿಸಿದ್ದೀನಿ, MCQs ಈಗ ಮಾಡೋಣ. ಓಕೆ, ಸೊ ನಾವು ಇಲ್ಲಿ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ MCQs, ಅದು ನೋಡಿ ಇವೆಲ್ಲ ಕ್ವಶನ್ಸು ನಿಮ್ಮ KCET ಗೂ ಬರ್ಬೋದು. ಓಕೆ, KCET ಗೆ ಬರಲ್ಲ ಅಂತಲ್ಲ, KCET ಗೂ ಬರಬಹುದು. ಓಕೆ, ವೈ ಬಿಕಾಸ್ ಕಾನ್ಸೆಪ್ಟ್ ಮಾತ್ರ ಸೇಮೇ, ಕಾನ್ಸೆಪ್ಟ್ ಎಲ್ಲ ಸೇಮೇ. ನಿಮಗೆ KCET ಗೆ ಬಂದರೆ ಬರ್ಬೋದು, ಕಾನ್ಸೆಪ್ಟ್ ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಂಡ್ರೆ ಈ ಕಾನ್ಸೆಪ್ಟ್ KCET ಕ್ವಶನ್ಸ್ ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ಸ್ ನೋಡೋಣ ಹಿಂದೆ. ಓಕೆ, ಫಸ್ಟ್ ಕ್ವಶನ್ ನೋಡಿ ಏನಿದೆ. ನಂಬರ್ ಆಫ್ ನಾನ್ ಝೀರೋ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್. ಓಕೆ, ನಂಬರ್ ಆಫ್ ನಾನ್ ಝೀರೋ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ a + b to the power n is. ಓಕೆ, ಅಂದರೆ ಎಷ್ಟು ಟರ್ಮ್ಸ್ ಬರ್ತವೆ ಟೋಟಲ್. ಈಗ ನೋಡಿ, ಲೆಟ್ ಅಸ್ ಕನ್ಸಿಡರ್ a + b to the power n ಇದ್ದಾಗ ಟೋಟಲ್ ನಂಬರ್ ಆಫ್ ಟರ್ಮ್ಸ್ ಎಷ್ಟಿರ್ತವೆ, ಟೋಟಲ್ ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು ಎಷ್ಟಿರುತ್ತೆ, ಇಲ್ಲಿ n ಇದ್ರೆ ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು, ಇಲ್ಲಿ n ಇದ್ರೆ ನಮ್ಗೆ ಏನು ಬರುತ್ತೆ, ನಂಬರ್ ಆಫ್ ಟರ್ಮ್ಸ್ n + 1 ಇರ್ತವೆ. ಓಕೆ, ಅಲ್ಲಿ ಎಕ್ಸ್ಪಾನ್ಷನ್ ಪವರ್ ಎಷ್ಟಿದೆ, n ಇದ್ರೆ ನಂಬರ್ ಆಫ್ ಟರ್ಮ್ಸ್ ಇರ್ತವೆ, n + 1 ಇರ್ತವೆ, ವಿಚ್ ಮೀನ್ಸ್ ಯಾವ ಆನ್ಸರ್ ಕರೆಕ್ಟ್ ಆಗಿದೆ, ದಿಸ್ ಆನ್ಸರ್ ಕರೆಕ್ಟ್ ಆಗಿದೆ. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಸೇಮ್ ನಂಬರ್ ಆಫ್ ನಾನ್ ಝೀರೋ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್, ಇಲ್ಲಿ n ಕೊಟ್ಟಿದ್ರೆ ಏನು, ಇಲ್ಲಿ n ಕೊಟ್ಟಿದ್ರೆ n + 1 ಟರ್ಮ್ಸ್ ಇದು, ಇಲ್ಲಿ 6 ಕೊಟ್ಟಿದ್ನ, ಎಷ್ಟು ಬರ್ತವೆ, n + 1 ಅಂದ್ರೆ 6 + 1 6 + 1 ಟರ್ಮ್ಸ್ ಬರ್ತಾವ. 6 ಪ್ಲಸ್ ನಂಬರ್ ಆಫ್ ಟರ್ಮ್ಸ್, ಇದನ್ನೇ ಕಾಪಿ ಮಾಡ್ತೀನಿ, ನಂಬರ್ ಆಫ್ ಟರ್ಮ್ಸ್ ಆಫ್ ದಿ ಎಕ್ಸ್ಪಾನ್ಷನ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಬರ್ತದೆ ನಮಗೆ, ದಟ್ ಈಸ್ 6 + 1. 6 + 1 ಅಂದ್ರೆ ಎಷ್ಟು, 7 ಆಗುತ್ತೆ. ಓಕೆ, ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ a + b to the power 6 ಅಂದ್ರೆ ಎಷ್ಟಾಗುತ್ತೆ, 7 ಇರುತ್ತೆ. ಯು ರೈಟ್ ಇಟ್ 7. ಈ ತರ ಕ್ವಶನ್ಸ್ ಕೇಳ್ತಾನೆ ನೋಡಿ. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ,
ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸೊ ನಿಮಗೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಗೊತ್ತಿರಬೇಕು. ಓಕೆ, ಬೈನಾಮಿಯಲ್ ಎಕ್ಸ್ಪಾನ್ಷನ್ ಆಫ್ a ಪ್ಲಸ್ ಬಿ ಟು ದಿ ಪವರ್ ಎ ಮೈನಸ್ ಬಿ ಟು ದಿ ಪವರ್ ಎನ್ ಗೊತ್ತಿರಬೇಕು. ಸೊ ನಾನು ಏನು ಮಾಡ್ತೀನಿ ಅಂದರೆ, ಓಕೆ, ಸೊ a ಪ್ಲಸ್ ಬಿ ಟು ದಿ ಪವರ್ ಎನ್, a ಪ್ಲಸ್ ಬಿ ಟು ದಿ ಪವರ್ ಎನ್, ಇದ್ರದ್ದು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಏನು ಬರುತ್ತೆ? ಓಕೆ, ಇದ್ರ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಏನು ಬರುತ್ತೆ ಅಂದರೆ, ಫಸ್ಟ್ ನೋಡಿ NC0 ಬರ್ಕೊಂಬಿಡಿ, NC0, ಓಕೆ, NC0, NC1, ಓಕೆ, NC2, ಸೊ ಆನ್ ಅಪ್ ಟು ಇದೆಲ್ಲರಿಗೂ ಹೋಗುತ್ತೆ, ಸೊ ಆನ್ ಅಪ್ ಟು NCN ವರೆಗೆ ಹೋಗುತ್ತೆ, NCN. ಓಕೆ, ಅವಾಗ ಏನಾಗುತ್ತೆ ಇಲ್ಲಿ ಇಲ್ಲಿ ನೋಡಿ ಫಸ್ಟ್ ಟರ್ಮ್ ಏನಿದೆ ಎ ಇದೆ, ಸೊ ಅವಾಗ ಏನಾಗುತ್ತೆ, ದಟ್ ಈಸ್ ವೈ ದಿಸ್ ಇಸ್ a ಟು ದಿ ಪವರ್ n, ಇಲ್ಲಿ ಒಂದು ಕಮ್ಮಿ ಹಾಕಂತ ಹೋಗುತ್ತೆ a ಟು ದಿ ಪವರ್ n ಮೈನಸ್ 1, ಇಲ್ಲಿ a ಟು ದಿ ಪವರ್ n ಮೈನಸ್ 2. ಓಕೆ, ಲಾಸ್ಟ್ ಓದಲ್ಲ ಏನಾಗುತ್ತೆ, a ಟು ದಿ ಪವರ್ 0 ಆಗುತ್ತೆ. a ಟು ದಿ ಪವರ್ 0 ಇಸ್ ನಥಿಂಗ್ ಬಟ್ 1, ಅದಕ್ಕೋಸ್ಕರ ಬರೀತಿಲ್ಲ ನಾನು. ಓಕೆ, ಲಾಸ್ಟ್ ಓದಂಗಿಲ್ಲ, a ಟು ದಿ ಪವರ್ 0 ಆಗುತ್ತೆ, a ಟು ದಿ ಪವರ್ 0 ಇಸ್ ನಥಿಂಗ್ ಬಟ್ ನಮ್ಗೆ ಏನಾಗುತ್ತೆ 1 ಆಗುತ್ತೆ, ಅದಕ್ಕೋಸ್ಕರ ಬರೀತಿಲ್ಲ. ಲಾಸ್ಟ್ a ಟು ದಿ ಪವರ್ n ಮೈನಸ್ 1, a ಟು ದಿ ಪವರ್ n ಮೈನಸ್ 2, n ಮೈನಸ್ 3, ಲಾಸ್ಟ್ a ಟು ದಿ ಪವರ್ n ಮೈನಸ್ n ಆಗುತ್ತೆ. n ಮೈನಸ್ ಅಂದರೆ a ಟು ದಿ ಪವರ್ 0, ಇಷ್ಟ ಆಯ್ತಾ? ನೆಕ್ಸ್ಟ್ ಅದೇ b ಟು ದಿ ಪವರ್ 0, b ಟು ದಿ ಪವರ್ 1, b ಟು ದಿ ಪವರ್ 2 ಪ್ಲಸ್ ಸೊ ಆನ್ ಅಪ್ ಇಲ್ಲಿ ಹೋದ್ರೆ b ಟು ದಿ ಪವರ್ n ಆಗುತ್ತೆ. ಓಕೆ, ಸೊ ನಾವು ಏನು ಬರಿಬೋದು, ದಟ್ ಈಸ್ ಹಿಂಗೆ ಬರ್ಕೊಳ್ಬೇಕಾದ್ರೆ NCN b ಟು ದಿ ಪವರ್ n. ಸೊ ದಿಸ್ ಇಸ್ ವಾಟ್ ದಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಆಫ್ a ಪ್ಲಸ್ b ಟು ದಿ ಪವರ್ n. ಅದೇ ತರ a ಮೈನಸ್ b ಟು ದಿ ಪವರ್ n. ಓಕೆ, a ಮೈನಸ್ b ಟು ದಿ ಪವರ್ n ಏನಾಗುತ್ತೆ, ದಟ್ ಈಸ್ a ಮೈನಸ್ b ಟು ದಿ ಪವರ್ n, ದಟ್ ಈಸ್ ಈಕ್ವಲ್ ಟು ಎಕ್ಸಾಕ್ಟ್ಲಿ ಸೇಮ್, ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಏನು ಚೇಂಜಸ್ ಮಾಡ್ಬೇಡಿ, ಎಕ್ಸಾಕ್ಟ್ಲಿ ಸೇಮ್. ಸೊ ದಟ್ ಈಸ್ NC0, NC1, NC2 ಪ್ಲಸ್ ಮೈನಸ್ ಒಂದೇ ಚೇಂಜ್ ಆಗ್ತವೆ, ಇಲ್ಲಿ NC2, ಸೊ ಲಾಸ್ಟಿಗೆ ಹೋದಾಗಲೇ NCN ಆಗುತ್ತೆ. ಓಕೆ, ಅದೇ ಥರ ಏನಾಗುತ್ತೆ ಈಗ a ಟು ದಿ ಪವರ್ n a ಟು ದಿ ಪವರ್ n, a ಟು ದಿ ಪವರ್ n ಮೈನಸ್ 1, ಓಕೆ, a ಟು ದಿ ಪವರ್ n ಮೈನಸ್ 2, ಲಾಸ್ಟ್ ಹೋದ a ಟು ದಿ ಪವರ್ 0 ಆಗುತ್ತೆ, a ಟು ದಿ ಪವರ್ 0 ಇಸ್ ನಥಿಂಗ್ ಬಟ್ 1. ಅದೇ ಥರ b ಟು ದಿ ಪವರ್ 0. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಬಂದರೆ ಇಲ್ಲಿ ಒಂದ್ಸಲ ಪ್ಲಸ್ ಇಂದ ಓಪನ್ ಮಾಡಿದ್ರೆ ಒಂದು ಮೈನಸ್ ಇಂದ, ಪ್ಲಸ್ ಮೈನಸ್, ಇದು ಪ್ಲಸ್ ಇದ್ರೆ ಇದು ಮೈನಸ್ ಆಗುತ್ತೆ. ಓಕೆ, ಅವಾಗ ಏನಾಗುತ್ತೆ, ಇದು b ಟು ದಿ ಪವರ್ 1. ಓಕೆ, ಇಲ್ಲಿ ಮೈನಸ್ ಆಯ್ತಾ, ಆಮೇಲೆ ಪ್ಲಸ್. ಓಕೆ, ಆಮೇಲೆ ಇದು ಪ್ಲಸ್ ಆಯ್ತಾ, ಆಮೇಲೆ ಇದು ಮೈನಸ್ ಆಗುತ್ತೆ. ಓಕೆ, ಸೊ ಇಲ್ಲಿ b ಟು ದಿ ಪವರ್ 2 ಬರುತ್ತೆ, b ಟು ದಿ ಪವರ್ 2, ಆಮೇಲೆ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಅಂತ ಹೋಗಿ ಲಾಸ್ಟ್ NCN, ಸೊ ಆನ್ ಅಪ್ ಟು NCN b ಟು ದಿ ಪವರ್ n ಆಗುತ್ತೆ. ಇಲ್ಲಿ ಪ್ಲಸ್ ಅರ ಬರ್ಬೋದು, ಮೈನಸ್ ಅರ ಬರ್ಬೋದು, ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ. ಓಕೆ, ದಟ್ ಡಿಪೆಂಡ್ ಆನ್ ನಂಬರ್ ಆಫ್ n ವ್ಯಾಲ್ಯೂ ಎಷ್ಟು ಕೊಡುತ್ತೆ ಅದ್ರ ಮೇಲೆ ಇದು ಪ್ಲಸ್ ಆರ್ ಮೈನಸ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಫಾರ್ಮುಲಾ ಆಫ್ ಬೈನಾಮಿಯಲ್ ಎಕ್ಸ್ಪಾನ್ಷನ್. ಓಕೆ, ಈ ಥರ ಎಕ್ಸ್ಪ್ಯಾಂಡ್ ಮಾಡ್ತೀವಿ. ನಾನು ಇದು ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ತೀವಿ ಅಂತಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೆ. ಓಕೆ, ಇದನ್ನ ಹೆಂಗೆ ಬರುತ್ತೆ ಅಂತೇಳಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ, ಸೊ ದಟ್ ಈಸ್ ವೈ ಯು ಜಸ್ಟ್ ಬರ್ಕೊಳ್ಳಿ ಫಸ್ಟ್ ಇದನ್ನ. ಓಕೆ, ಕ್ವಶನ್ ನಂಬರ್ 3 ನೋಡಿ ಏನಿದೆ. ಕ್ವಶನ್ ನಂಬರ್ 3 ಏನಿದ್ರೆ, ಇನ್ ದ ಎಕ್ಸ್ಪಾನ್ಷನ್ ಆಫ್ a ಮೈನಸ್ b ಟು ದಿ ಪವರ್ n, ಇನ್ ದ ಎಕ್ಸ್ಪಾನ್ಷನ್ ಆಫ್ a ಮೈನಸ್ b ಟು ದಿ ಪವರ್ n ಸ್ಟೇಟೆಡ್ ಆಸ್. ಓಕೆ, ಇದು ಏನು ಕೂಡ ಇನ್ ಟರ್ಮ್ಸ್ ಆಫ್ ಸಮೇಷನ್ ಕೊಟ್ಟಿದೆ. ಬೈನಾಮಿಯಲ್ ಎಕ್ಸ್ಪಾನ್ಷನ್ ಇನ್ ಟರ್ಮ್ಸ್ ಆಫ್ ಎದುರು ಕೊಟ್ಟಿದ್ರೆ, ಸಮೇಷನ್ ಕೊಟ್ಟಿದ್ರೆ ಅದರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂದ್ರೆ ಇದು ನೋಡಿ. ಸೊ ನಮಗೆ ಸಮೇಷನ್ ಆಫ್ k ಇಸ್ ಈಕ್ವಲ್ ಟು 0 ಟು n NCk a ಟು ದಿ ಪವರ್ n ಮೈನಸ್ k ಇಂಟು b ಟು ದಿ ಪವರ್ k, ದಟ್ ಈಸ್ ಈಕ್ವಲ್ ಟು ಇದು ಎದುರ್ದಾಗುತ್ತೆ ಅಂದರೆ, ಸೊ ದಿಸ್ ವಿಲ್ ಬಿಕಮ್ ವಾಟ್, this will become a plus b to the power n. Okay, this is the expansion of a plus b to the power n. Okay, ಅದೇ ತರ a minus b to the power n ಕೊಟ್ಟಿದ್ದಾರೆ ಅವರು. a minus b to the power ಅಂದ್ರೆ ಇದು ಎಕ್ಸಾಕ್ಟ್ಲಿ ಇದೆ, ಹೆಂಗಿರುತ್ತೆ ಹಂಗೆ ಇರುತ್ತೆ. ಬಟ್ ಇದು ಬರಲ್ಲ, ವೈ ಬಿಕಾಸ್ ಮೈನಸ್ ಇಂದ ಓಪನ್ ಆಗುತ್ತೆ. ನಾವು ಇಲ್ಲಿ ನೋಡಿದೀವಿ, ಇಲ್ಲಿ ಕಲ್ತಿದ್ದೀವಿ, ಮೈನಸ್ ಇಂದ ಯಾವತ್ತಿದ್ರು ಓಪನ್ ಆಗಲ್ಲ. ಓಕೆ, ಸೊ ಮೈನಸ್ ಇಂದ ಓಪನ್ ಆಗಲಿ, ದಟ್ ಈಸ್ ವೈ ದಿಸ್ ಇಸ್ ರಾಂಗ್ ಆಗುತ್ತೆ. ಮತ್ತೆ ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಮೈನಸ್ a to the power n minus k ಬರಲ್ಲ. ಓಕೆ, ಮೈನಸ್ a ಟು ದಿ ಪವರ್ k ಮೈನಸ್ 1 ಇದನ್ನು ಬರಲ್ಲ. ಸೊ ನಮ್ಗೆ ಏನು ಬರುತ್ತೆ ಅಂದರೆ, ದಟ್ ಈಸ್ ಮೈನಸ್ b ಟು ದಿ ಪವರ್ k. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಇದು ಕರೆಕ್ಟ್ ಆನ್ಸರ್ ಬರುತ್ತೆ. ಬೇಕಾದ್ರೆ ನೋಡಿ ಇದನ್ನು ಸಾಲ್ವ್ ಮಾಡಿ ತೋರಿಸ್ತೀನಿ. ಇದ್ರದ್ದು ಎಕ್ಸ್ಪಾನ್ಷನ್ ಏನು ಬರುತ್ತೆ ಹೇಳಿ. ಇದ್ರದ್ದು ಎಕ್ಸ್ಪಾನ್ಷನ್ ಏನು ಬರುತ್ತೆ ಅಂದರೆ, ಇಲ್ಲಿ ಬರ್ದಿದ್ದು ನೋಡಿ ನಮಗೆ, ಇದ್ರ a ಮೈನಸ್ b ಟು ದಿ ಪವರ್ n ಎಕ್ಸ್ಪಾನ್ಷನ್ ಬರುತ್ತೆ NC0 a ಟು ದಿ ಪವರ್ n b ಟು ದಿ ಪವರ್ 0 ಮೈನಸ್ ಆಫ್ NC1 a ಟು ದಿ ಪವರ್ n ಮೈನಸ್ 1 b ಟು ದಿ ಪವರ್ 1. ಓಕೆ, ಅದೇ ಥರ NC2 a ಟು ದಿ ಪವರ್ n ಮೈನಸ್ 2 b ಟು ದಿ ಪವರ್ 2. ಇದ್ರದ್ದು ಇದು ಬರಬೇಕು. ಬೇಕಾದ್ರೆ ಎಕ್ಸ್ಪ್ಯಾಂಡ್ ಮಾಡ್ತೀನಿ ನೋಡಿ, ಇದರೊಳಗೆ ಸಮೇಷನ್ ನಿಮ್ಗೆ ಮಾಡೋದು ಗೊತ್ತಿರಬೇಕು. ಓಕೆ, ಸಮೇಷನ್ ಆಫ್ ನಮಗೆ n ಟರ್ಮ್ಸ್ ಮಾಡೋದು ಗೊತ್ತಿರಬೇಕು. ನಮ್ಗೆ ಇಲ್ಲಿ ನೋಡಿ k ಇಂದ ಸ್ಟಾರ್ಟ್ ಮಾಡೋದು, ದಟ್ ಈಸ್ k ಇಸ್ ಈಕ್ವಲ್ ಟು 0 ಇಂದ ಸ್ಟಾರ್ಟ್ ಮಾಡೋದು. ದಿಸ್ ಈಸ್ NC0 a ಟು ದಿ ಪವರ್ n ಮೈನಸ್ k ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿ, ಎಲ್ಲೆಲ್ಲಿ k ವ್ಯಾಲ್ಯೂ ಇದೆ ಅಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿ, ಮೈನಸ್ b ಟು ದಿ ಪವರ್ 0. ಓಕೆ, ಪ್ಲಸ್ ಈ k ವ್ಯಾಲ್ಯೂ 0 ಆಯ್ತಾ, ಈಗ 1 ಸಬ್ಸ್ಟಿಟ್ಯೂಟ್ ಮಾಡಿ. 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ NC1 a ಟು ದಿ ಪವರ್ n ಮೈನಸ್ 1 ಮೈನಸ್ b ಟು ದಿ ಪವರ್ 1. ಓಕೆ, ಮೈನಸ್ b ಟು ದಿ ಪವರ್ 1. ಸೊ ಅದೇ ಥರ ಇಲ್ಲಿ ನೋಡಿ, ಪ್ಲಸ್ NC2 k ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡಿ, NC2 ನಮಗೆ a ಟು ದಿ ಪವರ್ n ಮೈನಸ್ 2 ಮೈನಸ್ b ಟು ದಿ ಪವರ್ 2. ಓಕೆ, ಇದು ಪ್ಲಸ್ ಆನ್ ಅಪ್ ಹಿಂಗೆ ಕಂಟಿನ್ಯೂಸ್ ಹಾಕಂತ ಹೋಗುತ್ತೆ.
ಓಕೆ, ಇಲ್ಲಿ ನೋಡಿ ಇದನ್ನ ಸಾಲ್ವ್ ಮಾಡಿದ್ರೆ ಏನು ಬಂತು ನಮಗೆ, ಇದನ್ನ ಸಾಲ್ವ್ ಮಾಡಿದ್ರೆ ದಟ್ ಈಸ್ ಎನ್ ಸಿ ಜೀರೋ ಹಿಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಎ ಟು ದಿ ಪವರ್ ಎನ್ ಮೈನಸ್ ಜೀರೋ ಅಂದರೆ ಎ ಟು ದಿ ಪವರ್ ಎನ್ ಆಗುತ್ತೆ. ಸೊ ಮೈನಸ್ ಬಿ ಟು ದಿ ಪವರ್ ಜೀರೋ ಅಂದರೆ ದಟ್ ಈಸ್ 1 ಆಗುತ್ತೆ. ಅದಕ್ಕೋಸ್ಕರ ಏನು ಬರೀತಿಲ್ಲ ನಾನು. ಇಲ್ಲಿ ನೋಡಿ, ಇಲ್ಲಿ ನಾವು ಪ್ಲಸ್ ಬರೆಯಂಗಿಲ್ಲ. ಇಲ್ಲಿ ನೋಡಿ ಇಲ್ಲಿ ಬಿಕಾಸ್ ಮೈನಸ್ 1 ಟು ದಿ ಪವರ್ ಬಿದ್ದು ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಅವಾಗ ನಮಗೆ ಮೈನಸ್ ಆಗುತ್ತೆ. ಯು ರೈಟ್ ಇಟ್ ಮೈನಸ್ ಎ. ಎನ್ ಸಿ 1 ಹೆಂಗಿದೆ ಹಂಗೆ ಬರ್ಕೊಳ್ಳಿ, ಎನ್ ಸಿ 1 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಎ ಟು ದಿ ಪವರ್ ಎನ್ ಮೈನಸ್ 1 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಮೈನಸ್ ಎಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಬಿ ಟು ದಿ ಪವರ್ ಎನ್ ಆಗುತ್ತೆ, ಬಿ ಟು ದಿ ಪವರ್ 1 ಇಸ್ ಬಿ ಆಗುತ್ತೆ. ಓಕೆ, ಪ್ಲಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಅದೇ ಥರ ಎನ್ ಸಿ 2. ಓಕೆ, ಎನ್ ಸಿ 2 ಎ ಟು ದಿ ಪವರ್ ಎನ್ ಮೈನಸ್ 2, ಎ ಟು ದಿ ಪವರ್ ಎನ್ ಮೈನಸ್ 2 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಮೈನಸ್ ಬಿ ಟು ದಿ ಪವರ್ 2 ಅಂದ್ರೆ ಮೈನಸ್ ಬಿ ನ ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, ಬಿ ಸ್ಕ್ವೇರ್ ಬರುತ್ತೆ, ಬಿ ಸ್ಕ್ವೇರ್. ಓಕೆ, ಇದೇ ಥರ ಕಂಟಿನ್ಯೂ ಆಗುತ್ತೆ ಹೋಗುತ್ತೆ. ಬೇಕಾದ್ರೆ ನೋಡಿ ಇದು ಕಂಪೇರ್ ಮಾಡಿ. ಇದು ನೋಡಿ ಇಲ್ಲಿದೆ ಅಲ್ಲ, ಇದಕ್ಕೆ ಕಂಪೇರ್ ಮಾಡಿ. ಸೇಮ್ ಇದಾವಲ್ಲ, ಎನ್ ಸಿ 0 ಎ ಟು ದಿ ಪವರ್ ಎನ್, ಓಕೆ, ಮೈನಸ್ ಎನ್ ಸಿ 1 ಎ ಟು ದಿ ಪವರ್ ಎನ್ ಮೈನಸ್ 1 ಬಿ 1 ಅದೇ ಥರ ಇದೆ. ಅದಕ್ಕೋಸ್ಕರ ನಮ್ಗೆ ಇದೇನಾಗುತ್ತೆ, ದಿಸ್ ಕಂಪ್ಲೀಟ್ ಇಕ್ವೇಶನ್ ಇಸ್ ನಮಗೆ ಇದು ಆನ್ಸರ್ ಆಗುತ್ತೆ. ಓಕೆ, ಇಷ್ಟು ಬರ್ಕೊಳ್ಳಿ. ಓಕೆ, ಸೊ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನಮಗೆ ಸಮ್ ಆಫ್ ಕೋಎಫಿಷಿಯಂಟ್ ಇನ್ ದಿ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಓಕೆ, ಸಮ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಕೇಳಿದರೆ. ಓಕೆ, ಇದ್ರ ಸಾಲ್ವ್ ಮಾಡೋಕ್ಕಿಂತ ಒಂದು ಕಾನ್ಸೆಪ್ಟ್ ಕಲಿಯೋಣ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ನಮ್ಗೆ ನೋಡಿ ಬೇಕಾದ್ರೆ, ಇಲ್ಲಿ ಅವರು ಏನು ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ 1 ಟು ದಿ ಪವರ್ ಎಕ್ಸ್ ಮೈನಸ್ 1 ಟು ಸಾರಿ ಎಕ್ಸ್ ಪ್ಲಸ್ 1 ಟು ದಿ ಪವರ್ 0 ಕೊಟ್ಟಿದ್ದಾರೆ. ಓಕೆ, ಸಾರಿ ಎಕ್ಸ್ ಪ್ಲಸ್ 1 ಟು ದಿ ಪವರ್ ಎನ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ ಪ್ಲಸ್ 1 ಟು ದಿ ಪವರ್ x plus 1 to the power n. ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯಾವ ಥರ ಬರುತ್ತೆ, ನೀವು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಯಾವ ಥರ ಬರುತ್ತೆ, ದಟ್ ಈಸ್ ಎನ್ ಸಿ 0 ಬರ್ಕೊಬಿಡಿ, ಎನ್ ಸಿ 0. ಓಕೆ, ಅದೇ ಥರ ಇಲ್ಲಿ ಪ್ಲಸ್ ಆಗುತ್ತೆ ಎನ್ ಸಿ 1. ಓಕೆ, ಅದೇ ಥರ ಪ್ಲಸ್ ಎನ್ ಸಿ 2. ಓಕೆ, ಸೊ ಅದೇ ಥರ ಸೋನ್ ಅಪ್ ಟು ಹೋಗುತ್ತೆ, ಸೋನ್ ಅಪ್ ಟು ಹೋಗುತ್ತೆ, ಸೋನ್ ಅಪ್ ಟು ಎಲ್ಲಿವರೆಗೆ ಹೋಗುತ್ತೆ ಗೊತ್ತಿಲ್ಲ ನಮಗೆ, ಸೋನ್ ಅಪ್ ಟು ಎನ್ ಸಿ ಎನ್ ವರೆಗೆ ಹೋಗುತ್ತೆ. ಓಕೆ, ಇವಾಗ ಏನಾಗುತ್ತೆ ನಮಗೆ ಎಕ್ಸ್ ಟು ದಿ ಪವರ್ ಎನ್, ಎಕ್ಸ್ ಟು ದಿ ಪವರ್ ಎನ್. ಓಕೆ, ಅದೇ ಥರ ಏನಾಗುತ್ತೆ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1 ಆಗಿದ್ರೆ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 2 ಆಗುತ್ತೆ. ಅದೇ ಲಾಸ್ಟ್ ಹೋದಾಗ ಎಕ್ಸ್ ಟು ದಿ ಪವರ್ 0 ಆಗುತ್ತೆ, ಅದಕ್ಕೋಸ್ಕರ ಬರೀತಿಲ್ಲ. ಅದೇ ಥರ ಆಮೇಲೆ ಏನಾಗುತ್ತೆ 1 ಟು ದಿ ಪವರ್ 1 ಟು ದಿ ಪವರ್ 0, 1 ಟು ದಿ ಪವರ್ 0, 1 ಟು ದಿ ಪವರ್ 0, 1 ಟು ದಿ ಪವರ್ 2, 1 ಟು ದಿ ಪವರ್ 1. ಓಕೆ, ಅದೇ 1 ಟು ದಿ ಪವರ್ 2, ಸೊ ಅನ್ನು 1 ಟು ದಿ ಪವರ್ ಎನ್ ಆಗುತ್ತೆ ಇದು. ಓಕೆ, ಇದು ಲಾಸ್ಟ್ ಬರ್ಕೊಂಡು ಇದು ನೋಡಿ, ಇದು ದಿಸ್ ಇಸ್ ವಾಟ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ಎಕ್ಸ್ ಪ್ಲಸ್ 1 ಟು ದಿ ಪವರ್. ಈಗ ಅವ್ರು ಏನು ಕೇಳಿದ್ರೆ, ಸೊ ದೇ ಹ್ಯಾವ್ ಆಸ್ಕ್ಡ್ ವಾಟ್ ದೇ ಲಾಸ್ಟ್ ಮೀನ್ಸ್. ಓಕೆ, ಸೊ ಬರೇ ಕೋಎಫಿಷಿಯಂಟ್ ಯೂಸ್ ಕೋಎಫಿಷಿಯಂಟ್ ಹೌದಲ್ಲ, ಎನ್ ಸಿ 1 ಎನ್ ಸಿ 0 ಎನ್ ಸಿ 1 ಎನ್ ಸಿ 2 ಎನ್ ಸಿ 3 ಎನ್ ಸಿ 4 ಇದ್ರದ್ದು ಸಮ್ ಕಂಡಿಡಿ ಅಂತ ಕೇಳ್ತಿದ್ದಾರೆ. ಓಕೆ, ಇದ್ರದ್ದು ಸಮ್ ಕಂಡಿಡಿ ಅಂತ ಕೇಳ್ತಿದ್ದಾರೆ. ಓಕೆ, ಇದ್ರ ಸಮ್ ಕಂಡಿಡಿಯೋಕ್ಕಿಂತ ಮುಂಚೆ, ಸೊ ಇದ್ರ ಸಮ್ ಕಂಡಿಡಿಯೋಕಂದ್ರೆ ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಎಕ್ಸ್ ಇರಬಾರ್ದು. ಏನಂದ್ರೆ ವಾಟ್ ದೇ ಲಾಸ್ಟ್ ಅವ್ರಲ್ಲಿ ಏನು ಕೇಳ್ತಾರಂದ್ರೆ ದಿಸ್ ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಕ್ವಶನ್ ಇದೆ ನೋಡಿ, ಅವ್ರು ಏನು ಕೇಳ್ತಾರೆ, ಸಮ್ ಆಫ್ ಕೋಎಫಿಷಿಯಂಟ್ಸ್ ಇನ್ ದ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದೀನಿ. ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ, ಇದು ಬರುತ್ತೆ. ಎಕ್ಸ್ಪ್ಯಾಂಡ್ ಮಾಡಿ ಇದ್ರದ್ದು ಅವ್ರು ಏನು ಕೇಳಿದ್ರೆ, ಈ ಕೋಎಫಿಷಿಯಂಟ್ ಇರುತ್ತೆ, ಕೋಎಫಿಷಿಯಂಟ್ ಸಮ್ ಅಷ್ಟೇ ಕಂಡಿಡಿ ಅಂತೇಳಿ. ಕೋಎಫಿಷಿಯಂಟ್ ಸಮ್ ಅಂದ್ರೆ ಏನು, ದಟ್ ಈಸ್ ಎನ್ ಸಿ 0 ಎನ್ ಸಿ 0. ಓಕೆ, ಎನ್ ಸಿ 1. ಓಕೆ, ಎನ್ ಸಿ 2. ಓಕೆ, ಪ್ಲಸ್ ಎನ್ ಸಿ 3 ಪ್ಲಸ್ ಸೋನ್ ಅಪ್ ಟು ಎನ್ ಸಿ 1. ಇವು ಅಷ್ಟೇ ಸಮ್ ಮಾಡಿ ಕಂಡಿಡಿ ಅಂತ ಹೇಳ್ತಿದ್ದಾರೆ. ಇವು ಅಷ್ಟೇ ಸಮ್ ಮಾಡಿ ಹೆಂಗೆ ಕಂಡಿಡಿತೀರಾ. ಓಕೆ, ಈ ಎಕ್ಸ್ಪ್ಯಾನ್ಷನ್ ಅಲ್ಲಿ ನಾನು ಏನು ಮಾಡ್ತೀನಿ, ಎಕ್ಸ್ ಇಸ್ ಇಕ್ವಲ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈ ಎಕ್ಸ್ ವ್ಯಾಲ್ಯೂ ಏನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ದಟ್ ಈಸ್ 1 ಪ್ಲಸ್ 1 ಟು ದಿ ಪವರ್ ಏನಾಗುತ್ತೆ, ಇದು ಎನ್. 1 ಪ್ಲಸ್ 1 ಟು ದಿ ಪವರ್ ಎನ್ ಆದರೆ ಅವಾಗ ಏನಾಗುತ್ತೆ, ಇದು ಎನ್ ಸಿ 0 ಹೆಂಗಿದೆ ಹಂಗೆ ಇರುತ್ತೆ. ಓಕೆ, ಎನ್ ಸಿ 0 ಹೆಂಗಿದೆ ಹಂಗೆ ಇರುತ್ತೆ. ಇದು ಎಕ್ಸ್ ಟು ದಿ ಪವರ್ ಒನ್ ಅಂದರೆ ಎಕ್ಸ್ ಪ್ಲಸ್ ಏನು ಸಬ್ಸ್ಟಿಟ್ಯೂಟ್ 1 ಸಬ್ಸ್ಟಿಟ್ಯೂಟ್ ಮಾಡಿ. 1 ಟು ದಿ ಪವರ್ ಎನ್ ಅಂದರೆ ಏನಷ್ಟು, 1 ಟು ದಿ ಪವರ್ 1 ಇಸ್ ನಥಿಂಗ್ ಬಟ್ 1 ಟು ದಿ ಪವರ್ ಎನಿಥಿಂಗ್ ಇಸ್ 1 ಮೆಂಬರ್. ಅದೇ ಥರ ಇಲ್ಲಿ 1 ಟು ದಿ ಪವರ್ ಎನ್ ಮೈನಸ್ 1 ಅಂದರೆ ಅದನ್ನು 1 ಬರುತ್ತೆ, ಹೌದಲ್ಲ. ಓಕೆ, ಅದೇ ಥರ 1 ಟು ದಿ ಪವರ್ ಎನ್ ಮೈನಸ್ 2 ಅಂದರೆ ಅದನ್ನು 1 ಬರುತ್ತೆ. ಅದೇ ಥರ ನಮಗೆ ಏನಾಗುತ್ತೆ 1 ಟು ದಿ ಪವರ್ ಎನಿಥಿಂಗ್ ಏನಾಗುತ್ತೆ, ವೈ ಬಿಕಾಸ್ ಎಕ್ಸ್ ವ್ಯಾಲ್ಯೂ ಏನು ತೊಗೊಂಡಿನಿ 1 ತೊಗೊಂಡಿನಿ, ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಇಲ್ಲಿ ಎನ್ ಸಿ 0 ಬರುತ್ತೆ, ಇಲ್ಲಿ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ ಅಂದರೆ 1 ಟು ದಿ ಪವರ್ ಎನ್ ಮೈನಸ್ ಅಂದರೆ 1 ಬರುತ್ತೆ, ದಟ್ ಈಸ್ ಎನ್ ಸಿ 1 ಬರುತ್ತೆ. ಅದೇ ಥರ ಇಲ್ಲಿ ಎನ್ ಸಿ 2 ಬರುತ್ತೆ ಪ್ಲಸ್ ಎನ್ ಸಿ 3 ಬರುತ್ತೆ. ಸೊ ಅನ್ನಪ್ಟು ಇದು ದೋದಂಗಿಲ್ಲ ಎನ್ ಸಿ ಎನ್ ಆಗುತ್ತೆ. ಓಕೆ, ಇದನ್ನೇ ಸಮ್ ನೋಡಿ. ಈಗ ನೋಡಿ ನಾವು 1 ಪ್ಲಸ್ 1 ಟು ದಿ ಪವರ್ ಎನ್ ಏನು ಬರೀಬೋದು, 1 ಪ್ಲಸ್ 1 ಟು ದಿ ಪವರ್ ಎನ್ ಯು ಕ್ಯಾನ್ ರಿಟ್ ಆಸ್ 2 ಟು ದಿ ಪವರ್ ಎನ್. ಓಕೆ, 1 ಪ್ಲಸ್ 1 into the can write as 1 plus 1 to the power n 2 to the power n ಅಂತ ಬರೆದು sum of all the coefficients of given binomial expansion ಏನಾಗುತ್ತೆ ನಮಗೆ 2 to the power n ಆಗುತ್ತೆ. ಓಕೆ, ಸೊ 2 to the power n ಆಗುತ್ತೆ. ಸೊ ವಿಚ್ ಮೀನ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ, ಇದಕ್ಕೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ 2 to the power n. ಓಕೆ, ಸೊ ಇನ್ನೊಂದು ಇದಾಯ್ತಾ. ಓಕೆ, ಅದೇ ಥರ x minus 1 to the power n ಏನಾಗುತ್ತೆ ನೋಡಿ, x minus 1 to the power n.
ಎಕ್ಸಾಕ್ಟ್ಲಿ ಸೇಮ್ ಏನಾಗುತ್ತೆ ಅವ್ರದ್ದೇನು ಕೇಳಿದ್ರೆ ನೆಕ್ಸ್ಟ್ ಕ್ವಶನಲ್ಲಿ, ನೆಕ್ಸ್ಟ್ ಕ್ವಶನ್ ಇದು ಖಾಲಿ ಇದೆ, ಖಾಲಿ ತೆಗೆದುಬಿಡೋಣ. ಇದು ಕೇಳಿದರೆ, ಓಕೆ. ಸೊ ಇದು ಕೇಳಿದರೆ ನಮ್ಗೆ ಏನಾಗುತ್ತೆ ಎಕ್ಸ್ ಮೈನಸ್ 1 to the power n. ಎಕ್ಸ್ ಮೈನಸ್ 1 to the power n ಬೇಕಂದ್ರೆ ಇಲ್ಲೇ ಸಾಲ್ವ್ ಮಾಡ್ತೀನಿ ನೋಡಿ. ಎಕ್ಸ್ ಮೈನಸ್ 1 to the power n ನಿಮಗೆ ಎಕ್ಸ್ಪ್ಯಾಂಡ್ ಮಾಡಿದರೆ ಏನಾಗುತ್ತೆ ನಮಗೆ, ದಟ್ ಈಸ್ ಎಕ್ಸ್ ಮೈನಸ್ 1 to the power n. ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ, ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದ್ರಾಗ ಸೊ ನಮ್ಗೆ ಏನಾಗುತ್ತೆ ದಟ್ ಈಸ್ ಎನ್ ಸಿ ಝೀರೋ, ಓಕೆ, ಎನ್ ಸಿ ಝೀರೋ, ಎನ್ ಸಿ ಒನ್, ಓಕೆ, ಎನ್ ಸಿ ಟು, ಸೊ ಆನ್ ಅಪ್ ಟು ಎನ್ ಸಿ ಎನ್ ಆಗುತ್ತೆ, ಹೌದಾ. ಬಟ್ ಇಲ್ಲಿ ಮೈನಸ್ ಇದ್ದಿದ್ದಕ್ಕೋಸ್ಕರ ಇದೇನಾಗುತ್ತೆ, ಒಂದು ಪ್ಲಸ್ ಇಂದ ಓಪನ್ ಆಗುತ್ತೆ, ಒಂದು ಮೈನಸ್ ಇರುತ್ತೆ, ಒಂದು ಪ್ಲಸ್ ಒಂದು ಮೈನಸ್, ಒಂದು ಪ್ಲಸ್ ಒಂದು ಮೈನಸ್, ಒಂದು ಪ್ಲಸ್ ಮೈನಸ್ ಇಂದ ಓಪನ್ ಆಗುತ್ತೆ. ಓಕೆ, ಅವಾಗ ದಿಟ್ ಈಸ್ ನಾನು ಏನು ಮಾಡ್ತೀನಿ ಅಂದರೆ ಸೊ ನಮ್ಗೆ ಇಲ್ಲಿ ಏನಾಗುತ್ತೆ ಮತ್ತೆ ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 1, ಓಕೆ, ಎಕ್ಸ್ ಟು ದಿ ಪವರ್ ಎನ್ ಮೈನಸ್ 2, ಓಕೆ, ಆಮೇಲೆ ಏನು 1 to the power 0, 1 to the power 1, 1 to the power 2, ಸೊ 1 to the power 1 ಅಂದರೆ ನಮಗೆ 1 ಬರುತ್ತೆ, 1 to the power ಎನಿಥಿಂಗ್ ಇಸ್ ಸೊ 1 ಬರುತ್ತೆ. ಇಲ್ಲಿ ಲಾಸ್ಟ್ 1 to the power n ಆಗುತ್ತೆ, ಓಕೆ, ಇದು ಪ್ಲಸ್ ಬರ್ಬೋದು, ಇನ್ನು 1 to the power n ಆಗುತ್ತೆ, 1 to the power n, 1 to the power n ಇಸ್ ನಥಿಂಗ್ ಬಟ್ ನಮಗೆ 1 ಬರುತ್ತೆ. ಓಕೆ, ಇದಾದ್ಮೇಲೆ ನೋಡಿ, ಸೊ ನಾವು ಇಲ್ಲೇನಿದೆ ಎಕ್ಸ್ ಮೈನಸ್ 1 to the power n ಇದೆ. ನಾವು ವಾಟ್ ದ ವಾಸ್ಟ್ ಸಮ್ ಆಫ್ ಆಲ್ ದ ಕೋಎಫಿಷಿಯಂಟ್ಸ್ ಇವು ಅಷ್ಟೇ ಕಂಡುಹಿಡಿಯುತ್ತೆ, ಇದು ಈ ವ್ಯಾಲ್ಯೂ ಅಷ್ಟೇ ಕಂಡುಹಿಡಿಯುತ್ತೆ. ಸೊ ವಿಚ್ ಮೀನ್ಸ್ ನಾನೇನು ದಟ್ ಈಸ್ ಎನ್ ಸಿ ಝೀರೋ ಪ್ಲಸ್ ಎನ್ ಸಿ ಒನ್, ಓಕೆ, ಪ್ಲಸ್ ಎನ್ ಸಿ ಟು, ಓಕೆ, ಪ್ಲಸ್ ಎನ್ ಸಿ ತ್ರೀ, ಸೊ ಆನ್ ಅಪ್ ಟು ಎನ್ ಸಿ ಎನ್. ಅಂದರೆ ಕೋಎಫಿಷಿಯಂಟ್ ನೋಡಿ, ಇಲ್ಲಿ ನೋಡಿ ಎನ್ ಸಿ ಒನ್ ಪ್ಲಸ್ ಅಲ್ಲಿ ಮೈನಸಿಂದ ಓಪನ್ ಆಗ್ತದೆ, ಮೈನಸಿಂದ ಓಪನ್ ಆಗುತ್ತೆ. ಇಲ್ಲಿ ಅಂದರೆ ಇಲ್ಲೇನು ಬರುತ್ತೆ, ಒಂದು ಪ್ಲಸ್ ಒಂದು ಮೈನಸ್, ಒಂದು ಪ್ಲಸ್ ಒಂದು ಮೈನಸ್, ಅಂದರೆ ಒಂದು ಪ್ಲಸ್ ಬರುತ್ತೆ ಒಂದು ಮೈನಸ್, ಒಂದು ಪ್ಲಸ್ ಬರುತ್ತೆ ಒಂದು ಮೈನಸ್, ಇವು ಕೋಎಫಿಷಿಯಂಟ್ಸ್. ಇದ್ರದ್ದು ವ್ಯಾಲ್ಯೂ ಸಮ್ ಮಾಡಿದ್ರೆ ಎಷ್ಟು ಬರುತ್ತೆ, ಈ ವ್ಯಾಲ್ಯೂ ಎಲ್ಲವೂ ಸಮ್ ಮಾಡಿದಾಗ ಏನು ಬರುತ್ತೆ ಅಂತ ಕೇಳ್ತಿದ್ರೆ, ಸೊ ವಿಚ್ ಮೀನ್ಸ್ ಇದೇನು ಮಾಡುತ್ತೆ, ಎಕ್ಸ್ ವ್ಯಾಲ್ಯೂ ನಾ ರಿಪ್ಲೇಸ್ ಮಾಡಿ ಏನು ಮಾಡ್ತೀನಿ 1 ಹಾಕ್ತೀನಿ. ಓಕೆ, ವೈ ಬಿಕಾಸ್ ಇದನ್ನ ಈ ಫಾರ್ಮೆಟಲ್ಲಿ ತರಬೇಕು, ಈ ಫಾರ್ಮೆಟಲ್ಲಿ ತರಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ರಿಪ್ಲೇಸ್ ಮಾಡಿ ಏನು ಮಾಡ್ತೀನಿ 1 ಹಾಕ್ತೀನಿ, ದಟ್ ಈಸ್ 1 ಮೈನಸ್ 1 to the power n ಆಗುತ್ತೆ. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಿ 1 ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ ನೋಡಿ ಎನ್ ಸಿ ಝೀರೋ ಮೈನಸ್ ಆಫ್ ಎನ್ ಸಿ ಒನ್, ಓಕೆ, ಎಕ್ಸ್ ಟು ದಿ ಪವರ್ 1 to the power n ಮೈನಸ್ 1 ಅಂದರೆ 1 ಬರುತ್ತೆ, ಅದಕ್ಕೋಸ್ಕರ ಬರೀತಿಲ್ಲ, ದಟ್ ಈಸ್ ಪ್ಲಸ್ ಎನ್ ಸಿ ಟು 1 to the power n ಮೈನಸ್ 2 ಅಂದರೆ ದಟ್ ಈಸ್ ಆಲ್ಸೋ 1 ಓನ್ಲಿ. ದಟ್ ಈಸ್ ನೆಕ್ಸ್ಟ್ ಏನು ಬರುತ್ತೆ, 1 ಪ್ಲಸ್ ಆಮೇಲೆ ಮೈನಸ್ ಬರುತ್ತೆ ಎನ್ ಸಿ 3, ಸೊ ಆನ್ ಅಪ್ ಟು ಇದೇನಾಗುತ್ತೆ ಎನ್ ಸಿ ಎನ್, ಒಂದು ಪ್ಲಸ್ ಒಂದು ಮೈನಸ್, ಇದೇನಾಯ್ತು ನೋಡಿ ಎನ್ ಸಿ ಝೀರೋ ಮೈನಸ್ ಎನ್ ಸಿ ಒನ್, ಇದನ್ನು ಸಮ್ ಮಾಡಿದಾಗ ಏನು ಬರುತ್ತೆ ನಮಗೆ, ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಸೊ ದಟ್ ಈಸ್ 1 ಮೈನಸ್ 1 ಅಂದರೆ ಏನಾಗುತ್ತೆ, ದಟ್ ಈಸ್ 0 ಆಗುತ್ತೆ. 0 to the power n ಅಂದರೆ ಏನಾಗುತ್ತೆ, ದಟ್ ಈಸ್ ಆಲ್ಸೋ 0, ರೈಟ್. ಓಕೆ, ಸಮ್ ಆಫ್ ಆಲ್ ದ ಕೋಎಫಿಷಿಯಂಟ್ಸ್ ಆಫ್ ದಿಸ್ ಎಕ್ಸ್ಪ್ಯಾನ್ಷನ್, ದಟ್ ಈಸ್ ಏನು ಮತ್ತೆ ನಮ್ಗೆ 0 ಬಂತು, 0 ಬರ್ಕೊಡಿ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ, ಸೊ ನೆಕ್ಸ್ಟ್ ಕ್ವಶನ್ ದ ವ್ಯಾಲ್ಯೂ ಆಫ್, ಓಕೆ, ದ ವ್ಯಾಲ್ಯೂ ಆಫ್ 10C1 10C2 10C3 ಸೊ ಆನ್ ಅಪ್ ಟು 10, ಈಗ ಜಸ್ಟ್ ನಾವು ಇಲ್ಲಿ ಮಾಡಿದ್ದೀವಿ ಇಂದ. ಓಕೆ, ದ ವ್ಯಾಲ್ಯೂ ಆಫ್ ಅಂದರೆ NC1 NC0 NC1 NC2 NC3 ಸೊ ಆನ್ ಅಪ್ ಟು NC1 ಅಂದರೆ ಏನು ಬಂತು 2 to the power n ಬಂತು. ಈಗ ಅವ್ರು n ವ್ಯಾಲ್ಯೂ ಕೊಟ್ಟಿದ್ದಾರೆ, ಡೇಸ್ ಈಗ ಏನಾಗುತ್ತೆ 10C0 10C0 10C1 ಓಕೆ 10C1 10C2 ಅಂತ ಕೊಟ್ಟಿದ್ದಾರೆ. ಸೊ ಆನ್ ಅಪ್ ಟು ಎಲ್ಲವರೆಗೆ, ಸೊ ಆನ್ ಅಪ್ ಟು 10C ಗೊತ್ತಿಲ್ಲ, ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ 10C ಏನ್ ಅಂತ ಕೊಟ್ಟಿರ್ತಾರೆ, ಗೊತ್ತಿಲ್ಲ ಎಕ್ಸಾಕ್ಟ್ಲಿ. 10C 10 ಆಗುತ್ತೆ. ಇದ್ರ ವ್ಯಾಲ್ಯೂ ಎಷ್ಟು ಕಂಡಿಡ್ತಾರೆ, ದಿಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 2 to the power 10, ಹೌದಾ. ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ 2 to the power 10, ಇದ್ರ ಪ್ರಕಾರ ನಾವು ಮಾಡಿದ್ರೆ 2 to the power 10 ಆಗಲ್ಲ. ಓಕೆ, ದಟ್ ಈಸ್ ವೈ ಸಮ್ ಆಫ್ ಆಲ್ ದ ಕೋಎಫಿಷಿಯಂಟ್ ಏನಾಗುತ್ತೆ ನಮಗೆ, ಇಲ್ಲಿ ಬರೀತೀವಿ ನೋಡಿ, ದಟ್ ಈಸ್ ನಮ್ಗೆ ಏನಾಗುತ್ತೆ, ಬಟ್ ಇಲ್ಲಿ ಸೊ ಯು ನೋ ದಟ್ 2 to the power 10 ದಟ್ ಈಸ್ ಈಕ್ವಲ್ ಟು, ಅಥವಾ ಯು ನೋ ದ ಫಾರ್ಮುಲಾ ದಟ್ ಈಸ್ 2 to the power n ದಟ್ ಈಸ್ ಈಕ್ವಲ್ ಟು NC0 ಪ್ಲಸ್ NC1 ಪ್ಲಸ್ NC2 ಪ್ಲಸ್ ಸೊ ಆನ್ ಅಪ್ ಟು NCn, ಇದು ವ್ಯಾಲ್ಯೂ. ಅದೇ ಥರ ಏನು ಕೊಟ್ಟು n ಪ್ಲಸ್ ಅಲ್ಲಿ ಏನು ಕೊಟ್ಟಿದ್ದಾರೆ ನಮಗೆ, ಸೊ ದಟ್ ಈಸ್ ನಮ್ಗೆ ಏನು ಬರೆಯೋದು, ದಿಸ್ ಇಸ್ 10C0 ಪ್ಲಸ್ 10C1 ಪ್ಲಸ್ 10C2 ಪ್ಲಸ್ ಸೊ ಆನ್ ಅಪ್ ಟು ಇಲ್ಲಿವರೆಗೆ 10C10 ಇದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ ದಟ್ ಈಸ್ 2 to the power 10 ಬರುತ್ತೆ. ಬಟ್ ನೋಡಿ ಅವರೆಲ್ಲ ಇದೆಲ್ಲ ವ್ಯಾಲ್ಯೂ ಕೇಳಿಲ್ಲ, ಅವ್ರು ಎಷ್ಟು ಕೇಳಿದ್ದು, ಇದಿಷ್ಟೇ ಕೇಳಿದ್ದು 10C1 ಇಂದ 10C10 ಅವರೆಗೆ. ಅದಕ್ಕೋಸ್ಕರ ಏನಾಗುತ್ತೆ 10C0 ವ್ಯಾಲ್ಯೂ ಎಷ್ಟದು ಗೊತ್ತಿರಬೇಕು. 10C0 ವ್ಯಾಲ್ಯೂ ಎಷ್ಟು, 10C0 ಇಸ್ ನಥಿಂಗ್ ಬಟ್ 1 ಬರುತ್ತೆ. 2 to the power 10 2 to the power 10 is nothing but 2 to the power 10 is nothing but 1024, ಇದು ಗೊತ್ತಿರಬೇಕು. 2 to the power 10 is nothing but 1024, that is equal to 10C0 is nothing but 1 ಬರುತ್ತೆ ಪ್ಲಸ್ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳುತ್ತೆ 10C1
ಪ್ಲಸ್ 10c2 ಪ್ಲಸ್ ಸೊ ಆನ್ ಅಪ್ ಟು 10c10. ಓಕೆ, ಈ +1 ಐ ಕಟ್ತಾನೆ, ಈ +1 ಐ ಕಟ್ತಾ ಅಂದ್ರೆ ಏನಾಗುತ್ತೆ -1 ಆಗುತ್ತೆ, +1 ಐ ಕಟ್ಟಿದ್ರೆ ಮೈನಸ್ ಆಗುತ್ತೆ. 1024 ಅಲ್ಲಿ 1 ಕಳೆದ್ರೆ ಏನಾಗುತ್ತೆ 1023 ಆಗುತ್ತೆ. 1023 ದಟ್ ಈಸ್ ಈಕ್ವಲ್ ಟು 10c1 ಪ್ಲಸ್ 10c2 ಪ್ಲಸ್ 10c3 ಪ್ಲಸ್ ಸೊ ಆನ್ ಅಪ್ ಟು 10c10 ವ್ಯಾಲ್ಯೂ. 10c10 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ದಟ್ ಈಸ್ 1023 ಆಗುತ್ತೆ. ಓಕೆ, ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ದಿಸ್ ರೈಟ್ ಡೌನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ಏನಿದೆ ಅಂದರೆ, ಸೊ ಎಕ್ಸಾಕ್ಟ್ಲಿ ಅದೇ ಸೇಮ್. ಅಲ್ಲೇನು ಬಂದಿತ್ತು ನಮಗೆ? ಅಲ್ಲೇನು ಬಂತು? 0 ದಟ್ ಈಸ್ ಈಕ್ವಲ್ ಟು ಏನು ಬಂತು? NC0. ಓಕೆ, ಮೈನಸ್ ಆಫ್ NC1 ಪ್ಲಸ್ NC2 ಮೈನಸ್ NC3 ಪ್ಲಸ್ ಸೊ ಆನ್ ಅಪ್ ಟು NCN ವರೆಗೆ ಬಂದಿತ್ತು. ಇದು ವ್ಯಾಲ್ಯೂ ಬಂದಿತ್ತು ನಮ್ಗೆ. ಅದೇ ಥರ ಇದ್ಕೊಳ್ಳಿದ್ದಾರೆ 10C0 10C1 10C2 10C3 ಸೊ ಆನ್ ಅಪ್ ಟು 10C10 ವರೆಗೆ. ನಾನು ಏನು ಮಾಡ್ತೀನಿ? ಇದು ನಾವು ದಿಸ್ ಕ್ಯಾನ್ ರಿಟ್ ಆಸ್ ಅಂದರೆ 0 ಟು ದಿ ಪವರ್ n ಅಂದರೆ 0 ಇಸ್ ನಥಿಂಗ್. 10C0 ಮೈನಸ್ 10C1 ಪ್ಲಸ್ 10C2 ಓಕೆ ಮೈನಸ್ 10C3 ಪ್ಲಸ್ ಸೊ ಆನ್ ಅಪ್ ಟು 10C10. ಇದನ್ನು ವ್ಯಾಲ್ಯೂ ಎಷ್ಟು ಬರ್ತದೆ? ಇದ್ರ ವ್ಯಾಲ್ಯೂ ನಮ್ಗೆ ಏನು ಬರುತ್ತೆ? 0 ಬರುತ್ತೆ. 0 ಟು ದಿ ಪವರ್ 10 ಅಂತ. 0 ಟು ದಿ ಪವರ್ 10 ಅಂದರೆ ಎಷ್ಟು? 0 ಪವರ್ 10 ಅಂದರೆ ದಟ್ ಈಸ್ ಆಲ್ಸೋ 0 ಅಲ್ಲ, ಹೌದಲ್ಲ? ಇದೇನಾಗುತ್ತೆ ನಮ್ಗೆ 0 ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ನಮ್ಗೆ 0 ಆಗುತ್ತೆ, ವಿಚ್ ಮೀನ್ಸ್ ವಿಚ್ ಆನ್ಸರ್ ಇಸ್ ಕರೆಕ್ಟ್ ಹಿಯರ್. ಓಕೆ, ಇಲ್ಲಿಲ್ಲ, ನಾನು ಅದರದ್ದೇ ಇಲ್ಲಿ ಬರ್ದಿದ್ದೀನಿ. ಇವೇ ಇಲ್ಲಿ ಬರ್ದಿದ್ದೀನಿ. ಇಲ್ಲಿ 0 ಬರ್ಬೇಕಿತ್ತು, ಯಾವುದೋ 0 ಬರ್ಕೋಬೇಕಿತ್ತು. ದಿಸ್ ಮೇ ಬಿ ದ 0 ಐ ಥಿಂಕ್. ನಾ ಅದರದ್ದೇ ಆಪ್ಷನ್ ಇಲ್ಲಿ ಕಾಪಿ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಬರ್ತೀನಿ. ಸೊ ಬಟ್ ಇದ್ರದ್ದು ಆನ್ಸರ್ ಏನು ಬರುತ್ತೆ ಅಂದರೆ ನಮ್ಗೆ 0 ಬರುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ದ ಡಿ ಆಪ್ಷನ್ ಡಿ ಈಸ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಓಕೆ, ಸೊ ಈಗ ನೋಡಿ, ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ ಸಮ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ಸಮ್ ಆಫ್ ಆಡ್ ಪವರ್ಸ್, ಯಾವ್ಯಾವ ಆಡ್ ಪವರ್ ಇದೆ ಅಷ್ಟೇ. ಓಕೆ, ಆಡ್ ಪವರ್ ಏನಿದೆ ಇನ್ ದ ಎಕ್ಸ್ಪ್ಯಾನ್ಷನ್ ಆಫ್ 1 + x ಟು ದಿ ಪವರ್ n. ಸೊ 1 + x ಟು ದಿ ಪವರ್ n ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ? ಓಕೆ, ಎಕ್ಸ್ಪ್ಯಾಂಡ್ ಮಾಡಿದ್ರೆ ಬರೀ ಆಡ್ ಪವರ್ ಇದ್ದಿದ್ದು ಕೋಎಫಿಷಿಯಂಟ್ ಅಷ್ಟೇ ಸಮ್ ಮಾಡ್ಬೇಕು ನಾವು. ಸಮ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ಆಡ್ ಪವರ್ಸ್ ಇದ್ದಿದ್ದು ಕೋಎಫಿಷಿಯಂಟ್ಸ್ನ ನಾವು ಅಷ್ಟೇ ಸಮ್ ಮಾಡಬೇಕು. ಸೊ ಫಸ್ಟ್ ನೋಡಿ 1 + x ಟು ದಿ ಪವರ್ n ನ ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ? ದಟ್ ಈಸ್ 1 + x ಟು ದಿ ಪವರ್ n. 1 + x ಟು ದಿ ಪವರ್ n ನ ಎಕ್ಸ್ಪ್ಯಾಂಡ್ ಹೆಂಗೆ ಮಾಡ್ತೀರಾ ಅಂದರೆ, ದಟ್ ಈಸ್ ನಾವೇನು ಬರಿಬೋದು? NC0 ಓಕೆ ಪ್ಲಸ್ NC1 ಓಕೆ, ಅದೇ ಥರ ಪ್ಲಸ್ NC2 ಓಕೆ ಪ್ಲಸ್ ಸೊ ಆನ್ ಅಪ್ ಟು NCR. ಸೊ ಆನ್ ಅಪ್ ಟು ಎಲ್ಲವರೆಗೆ ಬರುತ್ತೆ? NCN ವರೆಗೆ ಬರುತ್ತೆ. ಓಕೆ, ಇಷ್ಟ. ನೆಕ್ಸ್ಟ್ ಏನಾಗುತ್ತೆ? 1 ಟು ದಿ ಪವರ್ n, 1 ಟು ದಿ ಪವರ್ n - 1, 1 ಟು ದಿ ಪವರ್ n - 2 ಸೊ ಆನ್ ಅಪ್ ಟು ಅಷ್ಟೇ ಬರುತ್ತೆ, ಅದಕ್ಕೋಸ್ಕರ ನಾನು ಬರೀತಿಲ್ಲ. ಓಕೆ, ಏನಾಗುತ್ತೆ? x ಟು ದಿ ಪವರ್ 0 ಆಗುತ್ತೆ, ಇಲ್ಲಿ x ಟು ದಿ ಪವರ್ 0, ಇಲ್ಲಿ x ಟು ದಿ ಪವರ್ n - 1 ಓಕೆ, ಇಲ್ಲಿ x ಟು ದಿ ಪವರ್ ಏನಾಗುತ್ತೆ? n - 2 ಓಕೆ, ಇಲ್ಲಿ x ಟು ದಿ ಪವರ್ n - 2, ಇಲ್ಲಿ x ಟು ದಿ ಸೊ ಆನ್ ಅಪ್ ಟು x ಟು ದಿ ಪವರ್ n ಆಗುತ್ತೆ. ಓಕೆ, ಸಾರಿ, ಇದು x ಟು ದಿ ಪವರ್ n ಆಗಲ್ಲ, ಸಾರಿ, x ಟು ದಿ ಪವರ್ n - 1 ಆಗಲ್ಲ. ಇದು ಏನಾಗುತ್ತೆ? ಇದು x ಟು ದಿ ಪವರ್ 1 ಆಗುತ್ತೆ. 0 1 ಇಂದ ಸ್ಟಾರ್ಟ್ ಆಗುತ್ತೆ. x ಟು ದಿ ಪವರ್ n - 2 ಆಗಲ್ಲ, ಇದು x ಟು ದಿ ಪವರ್ 2 ಆಗುತ್ತೆ. ಸೊ ಆನ್ ಅಪ್ ಟು x ಟು ದಿ ಪವರ್ n ಆಗುತ್ತೆ. ಇದಾಯ್ತಾ? ಓಕೆ, ಇದಾಯ್ತು. ನಾವು ನೋಡಿ ಬರೀ ಆಡ್ ಪವರ್ಸ್ ಅಷ್ಟೇ ಕಂಡುಹಿಡಿದು. ಇಲ್ಲಿ ಇಲ್ಲೇನಿದೆ? ದಿಸ್ ಇಸ್ ಸಮ್ ಆಫ್ ಆಡ್ ಪವರ್ ಅಂಡ್ ಇವನ್ ಪವರ್. ಬಿಕಾಸ್ ನೋಡಿ x ಟು ದಿ ಪವರ್ n ಇದೆ, x ಟು ದಿ ಪವರ್ 2 ಅವ್ರೇನ್ರೆ ಕೋಎಫಿಷಿಯಂಟ್ಸ್ ಆಫ್ ಏನು ಕೊಡಿದ್ರೆ ಆಡ್ ಪವರ್ಸ್ ಅಷ್ಟೇ ಇರಬೇಕು. ಸಮ್ ಆಫ್ ಆಡ್ ಪವರ್ಸ್ x ಆಡ್ ಪವರ್ ನೋಡಿ, x ಪವರ್ ಆಡ್ ಪವರ್ ಇವು ಅಷ್ಟೇ ಇರಬೇಕು. x ಟು ದಿ ಪವರ್ 1 ಇರಬೇಕು, x ಟು ದಿ ಪವರ್ 3 ಇರಬೇಕು, x ಟು ದಿ ಪವರ್ 5 ಇರಬೇಕು. ಈ ಥರದಷ್ಟೇ ನಾವು ಕೋಎಫಿಷಿಯಂಟ್ನ ಸಮ್ ಮಾಡಿ ಅಂತ ಹೇಳಿ. ಬಟ್ ಇಲ್ಲಿದೆ ಆಡ್ ಇವನ್ 2 ಇದೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಇದನ್ನ ಸ್ವಲ್ಪ ಚೇಂಜ್ ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅಂದರೆ ದಟ್ ಈಸ್ 1 - x ಟು ದಿ ಪವರ್ n ತೊಗೊಳ್ತೀನಿ. 1 - x ಟು ದಿ ಪವರ್ n ಇದ್ರದ್ದು ಎಕ್ಸ್ಪಾನ್ಷನ್ ಬರ್ಕೊಳ್ತೀನಿ. ನೋಡಿ ಇದು ಸೇಮ್ ಎಕ್ಸಾಕ್ಟ್ ಹೆಂಗೆ ಇದೆ? NC0 ಬರುತ್ತೆ, x ಟು ದಿ ಪವರ್ 0. ಇದು ಒಂದು ಪ್ಲಸ್ ಒಂದು ಮೈನಸ್ ಇಂದ ಓಪನ್ ಆಗುತ್ತೆ. 1 + 1 ಮೈನಸ್ ಅಂದರೆ ಇದು ಪ್ಲಸ್ ಆದರೆ ಇದು ಮೈನಸ್ ಆಗುತ್ತೆ. ಓಕೆ, ಇಲ್ಲಿ ಮೈನಸ್ NC1 x ಟು ದಿ ಪವರ್ 1 ಆಗುತ್ತೆ, ಅದೇ ಪ್ಲಸ್ NC2 x ಟು ದಿ ಪವರ್ 2 ಪ್ಲಸ್ ಸೊ ಆನ್ ಅಪ್ ಟು NCN x ಟು ದಿ ಪವರ್ n ಆಗುತ್ತೆ. ಓಕೆ, ಈಗ ನೋಡಿ ಬರೀ ಆಡ್ ಪವರ್ ಬರ್ಬೇಕಂದ್ರೆ ಇದು ಅಷ್ಟೇ ಬರಬೇಕು. ಓಕೆ, ಆಡ್ ಪವರ್ ಬರಬೇಕು, ಇದು ಅಷ್ಟೇ ಬರ್ಬೇಕಂದ್ರೆ ಇದು ಮೈನಸ್ ಇದು ಪ್ಲಸ್ ಆಗುತ್ತೆ. ಇದು ಮೈನಸ್ ಇದು ಪ್ಲಸ್ ಆಗಬೇಕಾದ್ರೆ ನಾನು ಏನು ಮಾಡ್ತೀನಿ ಅಂದರೆ ಇದರಲ್ಲಿ ಇದನ್ನು ಕಳಿತೀನಿ. ಇದರಲ್ಲಿ ಇದು ಕಳೆದ್ರೆ ನಮ್ಗೆ ಏನು ಬರ್ತಾ ನೋಡಿ, ಇದರಲ್ಲಿ ಇದು ಕಳೆದ್ರೆ ಸೊ ಬೇಕಾದ್ರೆ ನೋಡಿ ಇಲ್ಲಿ ಬರಿತೀನಿ. ಇಲ್ಲೇ ಬೇಕಾದ್ರೆ ಇದರಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ
ಇದು ಮೈನಸ್ ಆಗುತ್ತೆ, ಈ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಈ ಪ್ಲಸ್ ಇದ್ದು ಮೈನಸ್ ಆಗುತ್ತೆ. ಅದೇ ಥರ ಕಂಟಿನ್ಯೂ ಹಾಕಂತ ಹೋಗುತ್ತಿದ್ದು ಬರ್ಕೊಳ್ತೀನಿ ಹೆಂಗಿದೆ ಹಂಗೆ. ದಟ್ ಈಸ್ 1 + x to the power n 1 + x to the power n ಮೈನಸ್ ಆಫ್ ಏನು ಬರುತ್ತೆ, ದಟ್ ಈಸ್ 1 - 1 - x to the power n. ಓಕೆ, 1 - x to the power n ದಟ್ ಈಸ್ ಈಕ್ವಲ್ ಟು ಇದು ನೋಡಿ, ಇದು ಪ್ಲಸ್ ಇದೆ ಮೈನಸ್ ಇದೆ, ಎರಡು ಸೇಮ್ ಟರ್ಮ್ಸ್, ಪ್ಲಸ್ ಇದೆ ಮೈನಸ್ ಇದೆ, ಇದನ್ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಓಕೆ, ಇದನ್ನು ಪ್ಲಸ್ ಇದೆ ಮೈನಸ್ ಇದೆ ಸೇಮ್ ಟರ್ಮ್ಸ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಓಕೆ, ಸೊ ನಾವಾಗ ಏನು ಬರುತ್ತೆ ಅಂದರೆ ಈ ವ್ಯಾಲ್ಯೂ ಏನು ಬರುತ್ತೆ, ದಟ್ ಈಸ್ ನಮ್ಗೆ ಏನು ಬರುತ್ತೆ ನೋಡಿ. ಸೊ ದಟ್ ಈಸ್ ನಮಗೆ ದಟ್ ಈಸ್ 2 times of NC1. ಓಕೆ, 2 times of NC1 x to the power 1. ಓಕೆ, ಅದೇ ಥರ ನೆಕ್ಸ್ಟ್ ಏನಾಗುತ್ತೆ, ದಟ್ ಈಸ್ 2 times of NC3 x to the power 3. ಓಕೆ, ಅದೇ ಥರ ನೆಕ್ಸ್ಟ್ ಏನಾಗುತ್ತೆ ನಮಗೆ ಪ್ಲಸ್ 2 times of NC5 x to the power 5. ಓಕೆ, ಪ್ಲಸ್ 1 ಅಪ್ ಟು ಈ ಥರ ಬರುತ್ತೆ. ಓಕೆ, ಸೊ ವಾಟ್ ದೇ ವಾಸ್ಟ್ ಅವ್ರು ಏನು ಕೊಟ್ಟಿದ್ರೆ x to the power ನೋಡಿ, x to the power ಏನಿದೆ 1 ಇದೆ, x to the power 3 ಇದೆ, x to the power ನಮಗೆ 5 ಇದೆ. ಆಡ್ ಪವರ್ಸ್ ಕೋಎಫಿಷಿಯಂಟ್ ಅಷ್ಟೇ. ಆಡ್ ಪವರ್ ಕೋಎಫಿಷಿಯಂಟ್ ಅಂದ್ರೆ ಇವು ಹೌದಾ, ವಿಚ್ ಮೀನ್ಸ್ ನಮಗೆ NC1 ಅವ್ರದ್ದು ವಾಟ್ ದೇ ವಾಸ್ಟ್ ಇಸ್ NC1 ಪ್ಲಸ್ NC3 ಪ್ಲಸ್ NC5 ಪ್ಲಸ್ ಓಕೆ NC7 ಇದ್ರದ್ದು ಪವರ್ ಕಂಡಿಡಿ ಅಂತ ಹೇಳ್ತಿದ್ದಾರೆ. ಓಕೆ, NC7. ಓಕೆ, ಸೊ ಇದ್ರದ್ದು ನಮ್ಮ ಕೋಎಫಿಷಿಯಂಟ್ ಸಮ್ ಮಾಡಿ ತೋರಿಸಿ ಅಂತ ಹೇಳ್ತಿದ್ದಾರೆ. ಸೊ ಇದು ಸಮ್ ಮಾಡಿ ತೋರಿಸ್ಬೇಕಂದ್ರೆ ನಾನು ಏನು ಮಾಡ್ತೀನಿ, ಎಲ್ಲ ಕಡೆ ಏನಿದೆ ನಮಗೆ 2 ಇದೆ. ಓಕೆ, ಸೊ ನಮ್ಗೆ ಬಟ್ ಇದೇನಾಗುತ್ತೆ ನಮಗೆ 2 ಇದೆ. ಓಕೆ, 2ನ ಕಾಮನ್ ತಗೊಳ್ಳಿ. ಓಕೆ, ಸೊ ನಮ್ಗೆ ಇದ್ರದ್ದು ಬೇಕಾದ್ರೆ ಇದ್ರದ್ದು ಪವರ್ ಏನು ಬರ್ಬೇಕು ನಮಗೆ, ಸೊ ನಮಗೆ ಇದ್ರ ಕೋಎಫಿಷಿಯಂಟ್ ಕಂಡಿಡ್ಬೇಕು ಅಂದ್ರೆ NC1 NC3 NC5 ಕಂಡಿಡ್ಬೇಕು. ಅದನ್ನ ಕಂಡಿಡ್ಬೇಕಂದ್ರೆ ಈ ವ್ಯಾಲ್ಯೂ ಏನು ಮಾಡೋಣ, ಈ ಫಾರ್ಮೆಟಲ್ಲಿ ತರಬೇಕು. ಈ ಫಾರ್ಮೆಟ್ ತರಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಏನು ತೊಗೊಳ್ಳೋಣ, ಎಕ್ಸ್ ವ್ಯಾಲ್ಯೂ ಏನು ತೊಗೊಳ್ಳೋಣ, 1 ತೊಗೊಂಡ್ರೆ ಹೋಗಿ, ಬಿಕಾಸ್ NC1 × 1 ಮಾಡಿದ್ರೆ NC1 ಬರುತ್ತೆ. ಅದೇ ಥರ ಇಲ್ಲಿ 1 ಕ್ಯೂಬ್ ಮಾಡಿದಾಗ NC3 × 1 ಮಾಡಿದಾಗ NC3 ಬರುತ್ತೆ, ಈ ಥರ ಬರುತ್ತೆ. ಓಕೆ, ಅದಕ್ಕೋಸ್ಕರ ಏನು ಮಾಡೋಣ, x = 1 ತಗೊಳ್ಳಿ. x = 1 ಅಂತ ತೊಗೊಂಡಾಗ ಅವಾಗ ಏನಾಗುತ್ತೆ ನಮಗೆ ಇಲ್ಲಿ ದಟ್ ಈಸ್ 1 + 1 to the power n minus of 1 - 1 to the power n that is equal to 2 into NC1 okay plus 2 into NC3 okay so plus ಅದೇ ತರ ನೋಡಿ ಎಲ್ಲ ಕಡೆ 2 ಇದೆ. ನಾ ಫಸ್ಟ್ ಗೆ 2 ಕಾಮನ್ ತಗೊಂಡ್ಬಿಡ್ತೀನಿ. 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ನಮಗೆ 2 ಕಾಮನ್ ತಗೊಳ್ಳಿ. ದಟ್ ಈಸ್ 2 ಕಾಮನ್ ತಗೊಂಡ್ರೆ ಏನಾಗುತ್ತೆ ದಟ್ ಈಸ್ ಇಲ್ಲಿ NC1 ಉಳಿತೆ. ಓಕೆ, ಅದೇ ತರ ಪ್ಲಸ್ ಇಲ್ಲಿ NC3 ಉಳಿತೆ ಪ್ಲಸ್ NC3 ಉಳಿತೆ. ಓಕೆ, ಅದೇ ತರ ಪ್ಲಸ್ NC5 ಉಳಿತೆ ಪ್ಲಸ್ so on ಅಪ್ ಟು ಹಿಂಗೆ ಉಳಿತೆ. Now you just see ಇಲ್ಲಿ 1 + 1 to the power n ಅಂದ್ರೆ ಏನಾಗುತ್ತೆ ದಟ್ ಈಸ್ 2 to the power n minus 1 - 1 ಅಂದ್ರೆ ಏನಾಗುತ್ತೆ 0 ಆಗುತ್ತೆ. 0 to the power n ಅಂದ್ರೆ 0 ಆಗುತ್ತೆ. ದಟ್ ಈಸ್ ಈ 2 ನ ಇಲ್ಲಿ ಡಿನಾಮಿನೇಟರ್ ತರ್ತೀವಿ. 2 ನ ಇಲ್ಲಿ ಡಿನಾಮಿನೇಟರ್ ಅಂದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. ಓಕೆ, ಸೊ ನಾವು ಏನಾಗುತ್ತೆ ನೋಡಿ, ಸೊ ದಿಸ್ ಈಸ್ ಏನಾಗುತ್ತೆ ನಮಗೆ NC1 ಪ್ಲಸ್ NC3 ಪ್ಲಸ್ NC5 ಪ್ಲಸ್ so on ಅಪ್ ಟು ಹೋಗುತ್ತೆ. ಇದೇನಾಗುತ್ತೆ 2 to the power n ಡಿವೈಡೆಡ್ ಬೈ 2 ಅಂದ್ರೆ ಏನಾಗುತ್ತೆ 2 to the power n ಡಿವೈಡೆಡ್ ಬೈ 2 ಅಂದ್ರೆ 2 to the power n minus 1 ನಮ್ಗೆ ಏನಾಗುತ್ತೆ ದಟ್ ಈಸ್ 2 to the power n minus 1. ಓಕೆ, ವೈ ಬಿಕಾಸ್ 2 to the power n minus 0 ಅಂದ್ರೆ 2 to the power n ಆಗುತ್ತೆ ಡಿವೈಡೆಡ್ ಬೈ 2 ಇದೆ ಅಂದ್ರೆ 2 to the power n ಡಿವೈಡೆಡ್ ಬೈ 2 ಆಗುತ್ತೆ ಏನಾಗುತ್ತೆ 2 to the power n minus 1. ಸೊ ವಿಚ್ ಮೀನ್ಸ್ NC1 ಪ್ಲಸ್ NC3 ಪ್ಲಸ್ NC5 ಪ್ಲಸ್ NC7 ದಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟಿದೆ 2 to the power n minus 1. ಓಕೆ, ಸೊ ದಿಸ್ ಇಸ್ ವಾಟ್ 2 to the power n minus 1 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ಬರ್ಕೊಳ್ಳಿ. ಓಕೆ, ಈಗ ನೋಡಿ ನೆಕ್ಸ್ಟ್ ಕ್ವಶನ್ ಏನಿದೆ. ನೆಕ್ಸ್ಟ್ ಕ್ವಶನ್ ಸೇಮ್ ಎಕ್ಸಾಕ್ಟ್ಲಿ ಸೇಮ್ ಅದೇ ತರ ಏನೇನು ಕೊಟ್ಟಿದ್ದಾರೆ. ದ ಎಕ್ಸ್ಪಾನ್ಷನ್ ಆಫ್ 1 + x to the power n ದ ಸಮ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ಈವನ್ ಪವರ್. ಸಮ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ಈವನ್ ಪವರ್ ಅಂದ್ರೆ ಸೇಮ್ ಎಕ್ಸಾಕ್ಟ್ಲಿ ಹಂಗೆ ತರ ಮಾಡೋದು. ಬೇಕಾದ್ರೆ ನೋಡಿ ಇಲ್ಲಿ ನಾವು ಏನ್ ಮಾಡಿದ್ವಿ ಸಬ್ಸ್ಟ್ರಾಕ್ಟ್ ಮಾಡೋದು, ಒಂದ್ರೊಳಗೆ ಒಂದು ಸಬ್ಸ್ಟ್ರಾಕ್ಟ್ ಮಾಡಿದ್ವಿ. ಅವಾಗ ಏನ್ ಮಾಡಿದ್ವಿ ಆಡ್ ಪವರ್ಸ್ ಬಂದಿದ್ದು. ಈಗ ನಾವು ಆ್ಯಡ್ ಮಾಡ್ಬಿಡೋಣ, ಇವನ್ನೇ ಆ್ಯಡ್ ಮಾಡ್ಬಿಡೋಣ. ಬೇಕಾದ್ರೆ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡ್ತೀನಿ ನೋಡಿ, ಇದನ್ನ ಆ್ಯಡ್ ಮಾಡ್ತೀನಿ, ಇದನ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಬೇಕಾದ್ರೆ ನೆಕ್ಸ್ಟ್ ಪೇಜಲ್ಲಿ ಬೇಕಾದ್ರೆ ಇಲ್ಲೇ ಮಾಡ್ಬೋದು, ಇಲ್ಲೇ ಮಾಡಂತೇಳ್ರಿ. ಇಲ್ಲೇ ಆ್ಯಡ್ ಮಾಡ್ತೀನಿ. ಇವಾಗ ಆ್ಯಡ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇವಾಗ ಆ್ಯಡ್ ಮಾಡಿದ್ರೆ ದಟ್ ಈಸ್ 1 + x to the power n ಪ್ಲಸ್ 1 - x to the power n ದಟ್ ಈಸ್ ಈಕ್ವಲ್ ಟು ಅವಾಗ ಏನಾಗ್ತವೆ ಇವು ಕ್ಯಾನ್ಸಲ್ ಆಗ್ತವೆ. ಓಕೆ, ಇವು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಆಡ್ ಪವರ್ಸ್ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದು ನಮಗೆ ಈವನ್ ಪವರ್ಸ್ ಅಷ್ಟು ಉಳಿಯುತ್ತೆ. ದಟ್ ಈಸ್ NC0 x to the power 0. ಓಕೆ, x to the power 0. ಅದೇ ಥರ ಪ್ಲಸ್ ಸಾರಿ ಇದು 2 times of NC0, 2 times of ಇದು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 2 times of NC0. ಓಕೆ, 2 times x to the power 0 ಆಗುತ್ತೆ. ಅದೇ ಥರ ಇದು ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಮೈನಸ್ ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ ಇದು ಕ್ಯಾನ್ಸಲ್ ಆಗಲ್ಲ, ಇದು ಆ್ಯಡ್ ಮಾಡೋದು. ದಟ್ ಈಸ್ 2 times of NC2
ಓಕೆ 2 ಟೈಮ್ಸ್ ಆಫ್ NC2 x ಟು ದಿ ಪವರ್ ಏನಾಗುತ್ತೆ x ಟು ದಿ ಪವರ್ 2 ಆಗುತ್ತೆ. ಓಕೆ ಸೊ 2x ಟು ದಿ ಪವರ್ 2 ಅದೇ ತರ ಸೊ ಆನ್ ಅಪ್ ಟು ನಮ್ಗೆ ಏನಾಗುತ್ತೆ 2 ಟೈಮ್ಸ್ ಆಫ್ NC4 ಓಕೆ x ಟು ದಿ ಪವರ್ 4 ಆಗುತ್ತೆ. ಇದೆಲ್ಲ ಕಂಟಿನ್ಯೂ ಹಾಕಂತ ಹೋಗುತ್ತೆ. ಇದೆಲ್ಲ ಕಂಟಿನ್ಯೂ ಹಾಕಂತ ಹೋದಾಗ ಸರ್ ನಮ್ಗೆ ಏನು ಕಂಡುಹಿಡಬೇಕು? ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ NC2 NC3 ಅವು ಕಂಡುಹಿಡಬೇಕು. ಸ್ವಲ್ಪ ಸಣ್ಣದು ಮಾಡಿ. ಓಕೆ ಸೊ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ NC2 ಓಕೆ ಸಾರಿ NC0 ಓಕೆ NC0 ನಮಗೆ ಮತ್ತೆ NC0 ಪ್ಲಸ್ NC0 ಪ್ಲಸ್ NC2 ಓಕೆ ಪ್ಲಸ್ NC4 ಪ್ಲಸ್ NC6 ಇದು ಕಂಡಿಡಿಯೋಕ್ಕೋಸ್ಕರ ಏನು ಮಾಡ್ಬೇಕಂದ್ರೆ ಸರ್ ಏನು ಮಾಡ್ತೀನಿ ಅಂದರೆ ಇಲ್ಲೇ ಲೆಕ್ಸ್ ಇದೆ ಅಲ್ಲಿ ಒಂದು ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲೇ ಲೆಕ್ಸ್ ಇದೆ ಒಂದು ಸಬ್ಸ್ಟಿಟ್ಯೂಟ್ ಮಾಡಿ ಇದ್ರ 1 + 1 ಟು ದಿ ಪವರ್ ಏನಾಗುತ್ತೆ n ಆಗುತ್ತೆ ಪ್ಲಸ್ ಸೊ 1 ಮೈನಸ್ 1 ಆಗುತ್ತೆ 1 ಮೈನಸ್ 1 ಟು ದಿ ಪವರ್ n ಆಗುತ್ತೆ. ದಟ್ ಈಸ್ ಇವೆಲ್ಲದರಲ್ಲಿ ಏನು ಕಡಿಮೆ 2 ಕಾಮನ್ ಇದೆ 2 ಕಾಮನ್ ತೊಗೊಂಡ್ರೆ ಏನಾಗುತ್ತೆ 2 ಕಾಮನ್ ತೊಗೊಂಡ್ರೆ ದಟ್ ಈಸ್ NC0 ಓಕೆ NC0 ಓಕೆ ದಟ್ ಪ್ಲಸ್ NC2 ಓಕೆ ಎಕ್ಸ್ ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ ನಮಗೆ 1 ಆಗುತ್ತೆ ಎಲ್ಲ ಕಡೆ. ಓಕೆ ಸೊ ದಟ್ ಈಸ್ ವೈ x1² ಅಂದರೆ 1 ಆಗುತ್ತೆ. ದಟ್ ಈಸ್ ವೈ ಸೊ ಆನ್ ಅಪ್ ಟು NC4 ಪ್ಲಸ್ ಸೊ ಆನ್ ಅಪ್ ಟು ಇದೇನಾಗುತ್ತೆ ಇಷ್ಟ. ಈ 2ನ ಇಲ್ಲಿ ತನ್ನಿ. ಓಕೆ ಫಸ್ಟ್ ಆಫ್ ಆಲ್ ಇದು ಏನಾಗುತ್ತೆ ನೋಡಿ, ಇದೇನಾಗುತ್ತೆ ಅಂದರೆ ನಮಗೆ ಸೊ ದಟ್ ಈಸ್ 2 ಟು ದಿ ಪವರ್ n ಪ್ಲಸ್ ಇದು 1 ಮೈನಸ್ 1 ಅಂದ್ರೆ 0 ಆಗುತ್ತೆ, 0 ಬರ್ಕೊಳ್ಳಿ ಡಿವೈಡೆಡ್ ಬೈ ಈ 2ನ ಇಲ್ಲಿ ತನ್ನಿ. ಸೊ 2ನ ಇಲ್ಲಿ ತಂದ್ರೆ ಏನಾಗುತ್ತೆ ನಮಗೆ ದಟ್ ಈಸ್ 2 ಟು ದಿ ಪವರ್ n ಮೈನಸ್ 0 ಸೊ 2 ಟು ದಿ ಪವರ್ n ಪ್ಲಸ್ 0 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು ಇದೇನು ಉಳಿತು ಇದು ಉಳಿಯುತ್ತೆ. ಓಕೆ ಇದು ಉಳಿತಾ. ಸೊ ಇದ್ರದ್ದು ಸಮ್ ಕೇಳಿದ್ರೆ ದಟ್ ಈಸ್ ನಮ್ಗೆ ಏನಾಗುತ್ತೆ ಇದೇನಾಗುತ್ತೆ 2 ಟು ದಿ ಪವರ್ n ಡಿವೈಡೆಡ್ ಬೈ 2 ಹೆಂಗೆ ಬರಿಬೋದಾ 2 ಟು ದಿ ಪವರ್ n ಡಿವೈಡೆಡ್ ಬೈ 2 ಐ ಕ್ಯಾನ್ ಇಟ್ ಆಸ್ 2 ಟು ದಿ ಪವರ್ n ಮೈನಸ್ 1. ಓಕೆ ಇಷ್ಟು ಬರಿಬೋದು ಹೌದಾ. ಸೊ ದಿಸ್ ಈಸ್ ವಾಟ್ ಸಮ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ಈವನ್ ಪವರ್. ಎಕ್ಸ್ ಇಂದ ಈವನ್ ಪವರ್ ಇದ್ದಾಗ ನಮ್ಗೆ ಏನು ಬರುತ್ತೆ ಇದು ಈವನ್ ಪವರ್ ಇಲ್ಲಿ ಬರ್ಕೊಳ್ತೀನಿ ಬೇಕಾದ್ರೆ ಬರ್ತೀವಿ ಈವನ್ ಪವರ್ ಇದ್ದಾಗ ನಮ್ಗೆ ಏನು ಬಂದಿತ್ತು ಈವನ್ ಪವರ್ ಇದ್ದಾಗ ನಮಗೆ ವ್ಯಾಲ್ಯೂ 2 ಟು ದಿ ಪವರ್ n ಮೈನಸ್ 1 ಬಂದಿತ್ತು. ಓಕೆ ಇಲ್ಲಿ ಬರಿ ದಟ್ ಈಸ್ ಈವನ್ ಪವರ್ ಏನು ಬರುತ್ತೆ 2 ಟು ದಿ ಪವರ್ n ಮೈನಸ್ 1. ಓಕೆ ಜಸ್ಟ್ ಬರ್ಕೊಳ್ಳಿ ಇದನ್ನು ಗೊತ್ತಿರ್ಬೇಕು ನಿಮಗೆಲ್ಲ. ಓಕೆ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಸೊ ಈವನ್ ಪವರ್ ಇದ್ದಾಗ ಹಿಂದೆ ಮಾಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಇದೆ ಡೈರೆಕ್ಟಾಗಿ 10C1 10C2 10C5 ಬಟ್ ಇಲ್ಲಿ ನೋಡಿ ಏನು ಕೊಡಿದ್ರೆ 10C1 10C3 10C5 ಅಂದರೆ ಆಡ್ ಪವರ್ಸ್ ಇದ್ದಾಗ. ಈಗ ಜಸ್ಟ್ ನಾವು ಕಂಡಿಡಿದೀವಿ ಆಡ್ ಪವರ್ಸ್ ಇದ್ದಾಗ ನಮ್ಗೆ ಏನಿತ್ತು ಸೊ ನಮಗೆ ಆಡ್ ಪವರ್ಸ್ NC1 NC3 NC5 ಇದ್ದಾಗ 2 ಟು ದಿ ಪವರ್ n ಮೈನಸ್ 1 ಇದಾವಲ್ಲ. ಓಕೆ ದಟ್ ಈಸ್ ವೈ ನಮ್ಗೆ ಇಲ್ಲಿ ಬರಿತೀನಿ ಬೇಕಾದ್ರೆ ದಟ್ ಈಸ್ ನಮಗೆ ಸೊ NC1 ಪ್ಲಸ್ NC3 ಪ್ಲಸ್ NC5 ಪ್ಲಸ್ ಸೊ ಆನ್ ಅಪ್ ಟು ಇದ್ದಾಗ ನಮ್ಗೆ ಏನು ಬಂದಿತ್ತು ದಟ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬಂದಿತ್ತು 2 ಟು ದಿ ಪವರ್ n ಮೈನಸ್ 1. ಓಕೆ 2 ಟು ದಿ ಪವರ್ n ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಈಗ n ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮಗೆ 10 ಕೊಟ್ಟಿದ್ದಾನೆ ವಿಚ್ ಮೀನ್ಸ್ 2 ಟು ದಿ ಪವರ್ ಏನಾಗುತ್ತೆ ದಟ್ ಈಸ್ 10C1 ಪ್ಲಸ್ 10C3 ಪ್ಲಸ್ 10C5 ಸೊ ಆನ್ ಅಪ್ ಟು n ಟರ್ಮ್ಸ್ ಅಂದರೆ 10C9 ಅಂತ ಬಂದಾಗ ಇದರ ವ್ಯಾಲ್ಯೂ ಎಷ್ಟು ಬರುತ್ತೆ ದಟ್ ಈಸ್ 2 ಟು ದಿ ಪವರ್ 10 ಮೈನಸ್ 1. ಓಕೆ 2 ಟು ದಿ ಪವರ್ 10 ಮೈನಸ್ 1 ಅಂದರೆ ಎಷ್ಟು 2 ಟು ದಿ ಪವರ್ 10 ಮೈನಸ್ ಅಂದರೆ 2 ಟು ದಿ ಪವರ್ 9 ಆಗುತ್ತೆ. 2 ಟು ದಿ ಪವರ್ 9 ಇಸ್ ನಥಿಂಗ್ ಬಟ್ 2 ಟು ದಿ ಪವರ್ 9 ಇಸ್ ಬಟ್ 512. 2 ಟು ದಿ ಪವರ್ 9 ಎಷ್ಟಾಗುತ್ತೆ ನಮಗೆ 512 ಆಗುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನಿಮ್ಗೆ ಗೊತ್ತಿರಬೇಕು ಇದು ಕಾನ್ಸೆಪ್ಟ್. ಎಷ್ಟು ಬರ್ಕೊಳ್ಳಿ. ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನಿಮ್ಗೆ ನೆಕ್ಸ್ಟ್ ಕ್ವಶನ್ ಏನಂದ್ರೆ ಸೊ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಓಕೆ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳಿದಾಗ ಓಕೆ ಇದನ್ನ ಏನು ನೋಡಿ ಇದು ಸಮೇಷನ್ ಗೊತ್ತಿದೆ ನಿಮ್ಗೆ. ಸಮೇಷನ್ ಹೆಂಗೆ ಮಾಡ್ಬೇಕಂತ ಫಸ್ಟ್ ಇದು ಕೆ ಇಸ್ಕೊಂಡು 0 ತೊಗೋಬೇಕು, ಆಮೇಲೆ 1 ತೊಗೋಬೇಕು, ಆಮೇಲೆ ಸೋನ್ ಅಪ್ ಟೈಲ್ವರೆಗೆ n ವರೆಗೆ ಕಂಡಿಡಿ ಅಂತ ಹೇಳಿದ್ದಾರೆ. ಓಕೆ ಸಮೇಷನ್ ವಿಚ್ ಮಾಡಿ ಬರ್ಕೊಳ್ತೀನಿ ದಟ್ ಈಸ್ ಸಮೇಷನ್ ದಟ್ ಈಸ್ 3 NCK ಬರ್ಕೊಳ್ತೀನಿ ದಟ್ ಈಸ್ ಸಮೇಷನ್ ಆಫ್ k ಇಸ್ ಈಕ್ವಲ್ ಟು 0 to n NCK t to the power k. ಈಗ ಫಸ್ಟ್ ಏನು ಮಾಡಲಿ ಕೆ ವ್ಯಾಲ್ಯೂ ಏನು ಮಾಡಬೇಕು 0 ಸಬ್ಸ್ಟಿಟ್ಯೂಟ್ ಮಾಡಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತದೆ NC0 3 to the power 0 ಪ್ಲಸ್ ದಟ್ ಈಸ್ ಏನಾಗುತ್ತೆ NC1 3 to the power 1 ಪ್ಲಸ್ NC2 3 to the power 2 ಪ್ಲಸ್ ಅದೇ ಥರ ಏನಾಗುತ್ತೆ NC3 3 to the power 3 ಪ್ಲಸ್ ಸೊ ಆನ್ ಅಪ್ ಟು ಇಷ್ಟಿದೆ. ಓಕೆ ಸೊ ಆನ್ ಅಪ್ ಟು ಎಲ್ಲಿವರೆಗೆ ಬರ್ತದೆ ದಟ್ ಈಸ್ ಪ್ಲಸ್ NCn
3 to the power n. ಇದು ಯಾವ ಥರ ಕಾಣ್ತಿದೆ ನಿಮಗೆ? ಇದು ಯಾವ ಥರ ಕಾಣ್ತಿದೆ ಅಂದರೆ, ಸೊ ನಾನು ನಿಮಗೆ ಸೊ ದಟ್ ಈಸ್ 1 ಪ್ಲಸ್ 3 to the power n ಥರ ಕಾಣ್ತಿಲ್ಲ ನೀವು. ವೈ ಬಿಕಾಸ್ ನೋಡಿ NC0 ಇದೇನಾಗುತ್ತೆ, ಇಲ್ಲಿ 1 to the power 0, 1 to the power n ಇದೆ, 1 to the power n ಮೈನಸ್ ಇದೆ, ಬಟ್ ಇಲ್ಲ ಇಲ್ಲಿ. ಸೊ ನಮಗೇನೆ 3 to the power 0, 3 to the power 1. ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ ಹೆಂಗೆ ಬರುತ್ತೆ? ಇದನ್ನ ಎಕ್ಸ್ಪಾಂಡ್ ಮಾಡಿದ್ರೆ ಏನು ಬರುತ್ತೆ? ಅದೇ ಬರುತ್ತೆ. ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ NC0. ಓಕೆ, ಬಟ್ ಇಲ್ಲಿ 1 ಇದೆ, 1 to the power ಏನಾಗುತ್ತೆ n ಆಗುತ್ತೆ. ನೆಕ್ಸ್ಟ್ 3 to the power 0, 3 to the power 0 ಆಗುತ್ತೆ. ನೆಕ್ಸ್ಟ್ ಇದು ಪ್ಲಸ್ ಏನು ಬರ್ತಿತ್ತು ನಮಗೆ ಇದರ ಎಕ್ಸ್ಪಾನ್ಷನ್. ಸೊ ಇದರ ಎಕ್ಸ್ಪಾನ್ಷನ್ ಆಗುತ್ತೆ NC1, 1 to the power n minus 1, ಅವಾಗ ಏನಾಗುತ್ತೆ 3 to the power 1. ಓಕೆ, ಅದೇ ಥರ ಪ್ಲಸ್ NC2, 1 to the power n minus 2, 3 to the power 0. ಇದು ಕಂಟಿನ್ಯೂ ಆಗುತ್ತೆ, ಈ ಥರ ಬರುತ್ತೆ. ಓಕೆ, ಅದು ಇವೆರಡು ಸೇಮ್ ಬೇಕು. NC0, 3 to the power 0. ಓಕೆ, 1 to the power n ಇಸ್ ನಥಿಂಗ್ ಬಟ್ ನಮ್ಗೆ 1 ಬರುತ್ತೆ, ಅದಕ್ಕೋಸ್ಕರ ನಮಗೆ 1 to the power. ಸೊ ಅದೇ ಥರ NC1, 1 to the power n minus ಅಂದರೆ 1 ಬರ್ತಿತ್ತು, ಅದೇ 3 to the power 1, 3 to the power n ಸೇಮ್ ಎಕ್ಸಾಕ್ಟ್ಲಿ, ವಿಚ್ ಮೀನ್ಸ್ 1 plus 3 to the power n ಆಲ್ಸೋ ಈಕ್ವಲ್ ಟು ಇದು 1 plus 3 power n ಅಂದರೆ ಏನಾಗುತ್ತೆ, ದಟ್ ಈಸ್ 4 to the power n. 4 to the power n ಆಗುತ್ತೆ. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ ಸೇಮ್ ಎಕ್ಸಾಕ್ಟ್ಲಿ ಇದೇ ಥರ ಇದೆ ಕ್ವಶನ್. ಓಕೆ, ನಿಮ್ಗೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಬೈನಾಮಿಯಲ್ ಎಕ್ಸ್ಪಾನ್ಷನ್ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಪವರ್ 1, 1 power n, 1 power n minus 1, 1 power n minus 2, 1 power n minus 3 ಆ ಥರ ಇದೆ ಇಲ್ಲಿ. ಓಕೆ, ಇದನ್ನ ಹೆಂಗ್ ಬರೀಬೋದು ನಾನು? ಸೊ ದಿಸ್ ಕ್ಯಾನ್ ರೈಟ್ ಆಸ್ NC0, 1 to the power n, 1 to the power n plus NC1, 1 to the power n minus 1, 1 to the power n minus 1, 2 to the power 1 plus NC2, 1 to the power n minus 2 into 2 to the power 2 plus ನಮಗೇನಿದೆ ಅದೇ ಥರ NC3, 1 to the power n minus 3, 2 to the power 3 plus so on up to NCn, 2 to the power n. ಓಕೆ, ಇದು ಯಾವ ಥರ ಕಾಣ್ತಿದೆ ನಿಮಗೆ? ಇದು ಯಾವ ಥರ, ಯಾವ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಆಗುತ್ತೆ? ಇಲ್ಲಿ ನೋಡಿ 1 power n ಇದೆ, 1 power is nothing, ಫಸ್ಟ್ ಏನು 1 power n is nothing ಬಟ್ ನಮಗೆ 1 ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ 2 to the power 0. ಓಕೆ, ಲಾಸ್ಟ್ ಏನಂದ್ರೆ 2 to the power n, 2 to the ಬಂದ್ರೆ ಇದು b ವ್ಯಾಲ್ಯೂ, b to the power n, a to the power 0, a to the power n, a to the power n minus 1, a to the power n minus 2, a to the power n minus 3 ಅಂತಂದ್ರೆ ಅಂದ್ರೆ ಇಲ್ಲಿ a plus b to the power n ಇದ್ದಾಗ ಈ ತರ ಬರ್ತಿತ್ತು. ಅದೇ ತರ ಇಲ್ಲಿ ಏನಿರುತ್ತೆ b to the power 0, b to the power 1, b to the power 1, b to the power 2, b plus ಇಲ್ಲಿ ಏನಿದೆ ನಮಗೆ 2 ಇದೆ, that is related to 1 plus 2 to the power n ಆಗುತ್ತೆ, n ಆಗುತ್ತೆ. ಸೊ ನಮಗೆ 1 plus 2 to the power n ಅಂದ್ರೆ ಏನಾಗುತ್ತೆ, that is 1 plus 2 ಅಂದ್ರೆ ಎಷ್ಟು, that is 3 ಆಗುತ್ತೆ, that is 3 to the power n. This is what the correct answer. Just write down. Okay, so next question ಏನಿದೆ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ನಿಮಗೆ, ಸೊ ದಟ್ ಈಸ್ ವೈ ಎಕ್ಸಾಕ್ಟ್ಲಿ ಸೇಮ್ ಅದೇ ತರ, ಬಟ್ ಇಲ್ಲಿ ನೋಡಿ n ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ. ಓಕೆ, n ವ್ಯಾಲ್ಯೂ ಕೊಟ್ಟಿದ್ದಾನೆ, ಅವಾಗ ಏನಾಗುತ್ತೆ ಅಂದ್ರೆ, ಸೊ ದಟ್ ಈಸ್ ನಮಗೆ ಬೇಕಾದ್ರೆ ದಿಸ್ ವಿ ಕ್ಯಾನ್ ರೈಟ್ ಆಸ್ NC0 ಇಟ್ ಈಸ್ ಆಲ್ವೇಸ್ 1 ಅಥವಾ 20C0 is 1. ಇದನ್ನ ಹೆಂಗ್ ಬರೀತೀನಿ ಅಂದ್ರೆ 20C0. Okay, because one value you can write as 20C0 also is value is 1. Okay, ಅದಕ್ಕೋಸ್ಕರ 20C0 ಬರ್ಕೊಳ್ತೀನಿ. ಅದೇ ತರ ಇಲ್ಲಿ 20C1, 3 to the power 1, ಅದೇ ತರ 20C2, 3 to the power 2, 9 ಬರ್ತದೆ, 3 ಸ್ಕ್ವೇರ್ ಅಂತ ಬರ್ತಿದೆ. ಓಕೆ, ಸೊ ಪ್ಲಸ್ 20C3, ಓಕೆ 27 ಇದೆ, 27 ಹೆಂಗ್ ಬರೀಬೋದು ನಾನು 3 ಕ್ಯೂಬ್ ಅಂತ ಬರೀತೆ, ಪ್ಲಸ್ ಸೋನ್ ಅಪ್ ಟೇಲ್ವರೆಗೆ ಹೇಳಿದರೆ ಸೋನ್ ಅಪ್ ಟು 3 to the power 20. ಓಕೆ, ನಾನು ಏನು ಬರ್ತೀನಿ ಅಂತ 20C20 is also nothing but 1. ಹೌದಾ, 1 into 3 to the power 20 ಅಂದ್ರೆ ಅಷ್ಟೇ ಬರುತ್ತೆ. ಸೊ ದಟ್ ಈಸ್ 20C20 is also nothing but 1 ಅಂದ್ರೆ 1 into that is 3 to the power 20 ಬರುತ್ತೆ. ಸೊ ನಿಮ್ಗೆ ಯಾವ ತರ ಕಾಣ್ತದೆ ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ ಇಲ್ಲಿ a ವ್ಯಾಲ್ಯೂ 1 ಇದೆ, ಬಿಕಾಸ್ 1 to the power n, 1 to the power n minus 1. ಬಟ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಬರಲ್ಲ, ವಾಪಸ್ ನಾವು ಮಲ್ಟಿಪ್ಲೈ ಮಾಡಿದ್ರೆ ವಾಪಸ್ ಅದೇ ಬರುತ್ತೆ, ಅದಕ್ಕೋಸ್ಕರ ನಾನು ಬರ್ದಿಲ್ಲ. ಓಕೆ, ಪ್ರೀವಿಯಸ್ ಅಲ್ಲಿ ಬರ್ತಿದ್ದೆ, ಇಲ್ಲಿ ಬರ್ದಿಲ್ಲ. ಸೊ ದಟ್ ಈಸ್ ವೈ ಏನು ಬರುತ್ತೆ ನಮ್ಗೆ ಡೈರೆಕ್ಟ್ ಆಗಿ, ದಟ್ ಈಸ್ a ವ್ಯಾಲ್ಯೂ 1 ಇದೆ, 1 ಬರ್ಕೊಳ್ಳಿ, ಪ್ಲಸ್ b ವ್ಯಾಲ್ಯೂ ಏನಾಗುತ್ತೆ 3 to the power 1, b to the power 2, b to the power 3, so on up to b to the power n. b ವ್ಯಾಲ್ಯೂ ಎಷ್ಟಿದೆ 3 ಇದೆ. ಓಕೆ, ದಟ್ ಈಸ್ 3 to the power n ವ್ಯಾಲ್ಯೂ ಎಷ್ಟಿದೆ ನೋಡಿ, n ವ್ಯಾಲ್ಯೂ ನಮ್ಗೆ ಎಲ್ಲ ಕಡೆ n ವ್ಯಾಲ್ಯೂ ದಟ್ ಈಸ್ 20 ಇದೆ, ಇವರಿಗೆ 20. ಓಕೆ, ಅವಾಗ ಏನಾಗುತ್ತೆ, ದಟ್ ಈಸ್ 1 plus 3 ಅಂದ್ರೆ ಎಷ್ಟಾಗುತ್ತೆ, ದಟ್ ಈಸ್ 4 ಆಗುತ್ತೆ, 4 to the power 20. ಓಕೆ, 4 to the power 20 ಐತೆ ನೋಡಿ. ಓಕೆ, 4 to the power 20 ಇಲ್ಲಿದೆ ನೋಡಿ. ಓಕೆ, ದಿಸ್ ಇಸ್ ವಾಟ್ ದಿ ಕರೆಕ್ಟ್. ಓಕೆ, ಜಸ್ಟ್ ರೈಟ್ ಡೌನ್.
ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ನಮಗೆ, ದ ಲಾರ್ಜೆಸ್ಟ್ ಕೋಎಫಿಷಿಯಂಟ್ ಇನ್ ದ ಎಕ್ಸ್ಪ್ಯಾನ್ಷನ್. ಓಕೆ, ಸೊ ಲಾರ್ಜೆಸ್ಟ್ ಕೋಎಫಿಷಿಯಂಟ್ ಇನ್ ದ ಎಕ್ಸ್ಪ್ಯಾನ್ಷನ್ ಈಸ್ 8c3. ಓಕೆ, ಸೊ 8c3 ಅಂತ ಹೇಳಿದ್ರೆ, ಓಕೆ, ಸೊ ಇದು ಕರೆಕ್ಟ್ ಹೌದಾ ಅಲ್ಲ ಅಂತ ಹೇಳ್ತಿದ್ರು. ಓಕೆ, ಲಾರ್ಜೆಸ್ಟ್ ಕೋಎಫಿಷಿಯಂಟ್ ಇನ್ ದ ಎಕ್ಸ್ಪ್ಯಾನ್ಷನ್ ಇಟ್ ಈಸ್ 8c3. ಓಕೆ, ದ ಗ್ರೇಟೆಸ್ಟ್ ಕೋಎಫಿಷಿಯಂಟ್ ವಿಲ್ ಬಿ ಆಲ್ವೇಸ್ ಇನ್ ದ ಮಿಡಲ್ ಟರ್ಮ್. ಓಕೆ, ಸರ್ ಏನು ಕೊಟ್ಟಿದ್ರೆ ಲಾರ್ಜೆಸ್ಟ್ ಕೋಎಫಿಷಿಯಂಟ್ ಇಂದ ಈ ಇದರಲ್ಲಿ ಎಕ್ಸ್ಪ್ಯಾನ್ಷನ್ ಅಲ್ಲಿ. ಓಕೆ, ಲಾರ್ಜೆಸ್ಟ್ ಕೋಎಫಿಷಿಯಂಟ್ ಇದ್ರೆ 8c3 ಅಂತ ಕೊಟ್ಟಿದ್ದಾರೆ ಅವರು. ಓಕೆ, 8c3 ಕರೆಕ್ಟ್ ಹೌದಾ? ಅಂಡ್ ಒನ್ ಮೋರ್ ಥಿಂಗ್, ಗ್ರೇಟೆಸ್ಟ್ ಕೋಎಫಿಷಿಯಂಟ್ ವಿಲ್ ಆಲ್ವೇಸ್ ಅಕರ್ ಎಟ್ ದ ಮಿಡಲ್. ಓಕೆ, ಇದು ಕರೆಕ್ಟ್. ಗ್ರೇಟೆಸ್ಟ್ ಕೋಎಫಿಷಿಯಂಟ್ ಇಟ್ ಈಸ್ ಆಲ್ವೇಸ್ ಅಕರ್ ಎಟ್ ದಿ ಮಿಡಲ್. ಓಕೆ, ಗ್ರೇಟೆಸ್ಟ್ ಕೋಎಫಿಷಿಯಂಟ್ ಎಲ್ಲಿ ಬರುತ್ತೆ? ಅಲ್ಲಿ ಮಿಡಲ್ ಟರ್ಮ್ ಅಲ್ಲಿ ಬರುತ್ತೆ, ಅದು ಗೊತ್ತಿರಬೇಕು. ಇದು ಕರೆಕ್ಟ್ ಇದೆ ಅಂದ್ರೆ ಇದು ಕರೆಕ್ಟ್ ಇದೆ ಅಲ್ಲಿ ಚೆಕ್. ಲಾರ್ಜೆಸ್ಟ್ ಕೋಎಫಿಷಿಯಂಟ್ ಇದು ಕರೆಕ್ಟ್ ಇದೆ ಅಲ್ಲಿ ಚೆಕ್ ಮಾಡೋಣ. ಇದ್ರದ್ದು ನೋಡಿ, ಫಸ್ಟ್ ಆಫ್ ಆಲ್ ಮಿಡಲ್ ಟರ್ಮ್ ಯಾವ್ದು ಬರುತ್ತೆ ಅಂತ ಕಂಡುಹಿಡ್ಕೊಂಡು. ಓಕೆ, ಮಿಡಲ್ ಟರ್ಮ್ ಏನ್ ಬರುತ್ತೆ? 1 + x⁴ 8 ಅಂದ್ರೆ ಮಿಡಲ್ ಟರ್ಮ್ ಏನು? ಎಷ್ಟು ಟೋಟಲ್ ಟರ್ಮ್ಸ್ ಎಷ್ಟಿರ್ತಾವೆ ನಮಗೆ? ಟೋಟಲ್ ಟರ್ಮ್ಸ್ ನಮಗೆ 1 + x⁴ 9 ಇರ್ತವೆ. ಟೋಟಲ್ ಟರ್ಮ್ಸ್ 9 ಇದ್ದಾಗ ಇದ್ರ ಕೋಎಫಿಷಿಯಂಟ್ ಏನಾಗ್ತವೆ ನಮಗೆ? ಟೋಟಲ್ ಟರ್ಮ್ಸ್ 9 ಇದ್ದಾಗ 1 + x⁴ 8 ಇದ್ದಾಗ ಟೋಟಲ್ ಟರ್ಮ್ಸ್ ಅಷ್ಟೇ 9 ಆಗ್ತವೆ. ಇಟ್ ಮೀನ್ಸ್ ನಮ್ಗೆ ಏನಾಗುತ್ತೆ? 8c0. ಓಕೆ, 8c0, 8c1 + 8c2 plus so on up to 8c3. Okay, plus 8c4 plus 8c5. Okay, plus 8c6. Okay, plus 8c7. Okay, plus 8c8. Okay, plus 8c8 ಮುಗಿತಲ್ಲ, ಮುಗಿತು. ಈಗ ನೋಡಿ, ಇದು ಮಿಡಲ್ ಟರ್ಮ್ ಯಾವ್ದು ನೋಡಿ? ಮಿಡಲ್ ಟರ್ಮ್ ನೋಡಿ ಯಾವುದು? ದಿಸ್ ಇಸ್ 1 2 3 4 5. ದಿಸ್ ಮೇ ಬಿ ದ ಮಿಡಲ್ ಟರ್ಮ್. ಓಕೆ, ಇಲ್ಲಿ ನೋಡಿ, ಇಲ್ಲಿಂದ ಎಷ್ಟಿದೆ? 1 2 3 4. ಓಕೆ, ಮಿಡಲ್ ಟರ್ಮ್ ಯಾವ್ದು ಇದರಲ್ಲಿ? ಸೊ ನಮಗೆ ಫಿಫ್ತ್ ಟರ್ಮ್ ಇಸ್ ದ ಮಿಡಲ್ ಟರ್ಮ್, ಹೌದಾ ಅಲ್ಲ? ಓಕೆ, ಸೊ ದಟ್ ಈಸ್ 1 2 3 4. ಫಿಫ್ತ್ ಟರ್ಮ್ ಇಸ್ ದ ಮಿಡಲ್ ಟರ್ಮ್. ಫಿಫ್ತ್ ಟರ್ಮ್ ಮಿಡಲ್ ಟರ್ಮ್ ಅಂದ್ರೆ ಏನಾಗುತ್ತೆ? 8c4 ಐತಾ ಅಲ್ಲಿ? 8c4 ಇಲ್ಲ. ವೈ? ಬಿಕಾಸ್ ನಮಗೆ ಯಾವ್ದಾರ ಎಕ್ಸ್ಪ್ಯಾನ್ಷನ್ ಇರಲಿ, ಮಿಡಲ್ ಟರ್ಮ್ ಇಸ್ ದಿ ಬಿಗ್ಗೆಸ್ಟ್ ಕೋಎಫಿಷಿಯಂಟ್ ಅಂತ. ಓಕೆ, ಮಿಡಲ್ ಟರ್ಮ್ ಇದೆ, ಬಟ್ ಇದ್ರದ್ದು ಮಿಡಲ್ ಟರ್ಮ್ ಇಸ್ ದ ಬಿಗ್ಗೆಸ್ಟ್ ಕೋಎಫಿಷಿಯಂಟ್ ಆಗುತ್ತೆ. ಅದಕ್ಕೋಸ್ಕರ ನಮ್ಗೆ ಈ ಕೋಎಫಿಷಿಯಂಟ್ ಅಲ್ಲಿ ನಮ್ಗೆ 8c4 ಅನ್ನೋದು ಬರಬೇಕಿತ್ತು. ಓಕೆ, 8c4 ಅನ್ನೋದು ಬರಬೇಕು. ದಟ್ ಈಸ್ ವೈ ದಿಸ್ ಈಸ್ ರಾಂಗ್. ಓಕೆ, ವಿಚ್ ಮೀನ್ಸ್ ಏನು ಕರೆಕ್ಟ್ ಇದೆ ಇಲ್ಲಿಗೆ? ಸೊ ಸ್ಟೇಟ್ಮೆಂಟ್ 1 is false, statement 2 is correct. Okay, statement 2 is correct. This is what the correct answer. Okay, just write down. Okay, next question ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ ಅದೇ ತರ. ಸೊ ದಟ್ ಕೋಎಫಿಷಿಯಂಟ್ ಆಫ್ ಥರ್ಡ್ ಟರ್ಮ್. ಓಕೆ, ಕೋಎಫಿಷಿಯಂಟ್ ಆಫ್ ಥರ್ಡ್ ಟರ್ಮ್ ದಟ್ ಈಸ್ ಈಕ್ವಲ್ ಟು 10 ಅಂತ ಕೊಟ್ಟಿದ್ದಾರೆ. ಓಕೆ, ಕೋಎಫಿಷಿಯಂಟ್ ಆಫ್ ಥರ್ಡ್ ಟರ್ಮ್ ಆಫ್ 1 + x⁴n is 10 ಅಂತ ಕೊಟ್ಟಿದೆ. ದೆನ್ n ವ್ಯಾಲ್ಯೂ ಎಷ್ಟಾಗುತ್ತೆ? 5 ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ, ಅಂಡ್ ದ ಕೋಎಫಿಷಿಯಂಟ್ ಆಫ್ rth ಟರ್ಮ್. ಓಕೆ, ಕೋಎಫಿಷಿಯಂಟ್ ಆಫ್ rth ಟರ್ಮ್ ಆಫ್ ದಿ ಎಕ್ಸ್ಪ್ಯಾನ್ಷನ್ 1 + x⁴n is nothing but ncr-1. ಓಕೆ, ಯಾವ್ದಾದ್ರೂ ಕೋಎಫಿಷಿಯಂಟ್ rth ಟರ್ಮ್ ಕೋಎಫಿಷಿಯಂಟ್ ಇರುತ್ತೆ, ncr-1 ಬರುತ್ತೆ. ಓಕೆ, ಸೊ ದಿಸ್ ಇಸ್ ಕರೆಕ್ಟ್. ಓಕೆ, ಸೊ ನಮ್ಗೆ ಯಾವ್ದಾದ್ರು ಟರ್ಮ್ ಕೋಎಫಿಷಿಯಂಟ್ ಏನಾಗುತ್ತೆ? ದಟ್ ಈಸ್ ncr-1. ಇದು ಕರೆಕ್ಟ್ ಇದೆ ರೀಸನ್. ಓಕೆ, ಇದು ಕರೆಕ್ಟ್ ಇದೆಯಲ್ಲ, ಇದು ಅಸರ್ಷನ್ ಕರೆಕ್ಟ್ ಇದೆಯಲ್ಲ ಚೆಕ್ ಮಾಡೋಣ. ಓಕೆ, ಅಸರ್ಷನ್ ಕರೆಕ್ಟ್ ಮಾಡ್ಕಂದ್ರೆ ಎಷ್ಟನೇ ಟರ್ಮ್ ಕಂಡುಹಿಡಿದ್ರೆ? ಥರ್ಡ್ ಟರ್ಮ್ ಕಂಡುಹಿಡಿ ಅಂತ ಹೇಳ್ತಿದ್ರು. ಓಕೆ, ಥರ್ಡ್ ಟರ್ಮ್ ಕಂಡುಹಿಡಿಯಕಂದ್ರೆ ಏನ್ ಮಾಡ್ಬೇಕು ಇಲ್ಲಿ? ಸೊ ಥರ್ಡ್ ಟರ್ಮ್ ಕಂಡುಹಿಡಿಯಕಂದ್ರೆ ದಟ್ ಈಸ್ nr-2. ದಿಸ್ ಇಸ್ r ವ್ಯಾಲ್ಯೂ, ದಿಸ್ ಇಸ್ r ವ್ಯಾಲ್ಯೂ. ಓಕೆ, ನಮಗೆ ಸೊ ದಟ್ ಇಸ್ ಕೋಎಫಿಷಿಯಂಟ್ ಆಫ್ rth ಟರ್ಮ್ ಕಂಡುಹಿಡಬೇಕು. rth ಟರ್ಮ್ ಕಂಡುಹಿಡಬೇಕಂದ್ರೆ ಅಂದ್ರೆ ಥರ್ಡ್ ಟರ್ಮ್ ಕಂಡುಹಿಡಬೇಕಂದ್ರೆ ನಾನು ಏನ್ ಮಾಡಬೇಕು? nc3-1. Okay, third term that is equal to third term coefficient that is equal to ಇದೇ ಫಾರ್ಮುಲಾ. r term ಅಂದ್ರೆ ಏನಾಗುತ್ತೆ ನಮಗೆ? ಸೊ ದಟ್ ಈಸ್ rth term ಅಂದ್ರೆ nc ಹೌದಾ ಅಲ್ಲ? ಬಟ್ ಎಷ್ಟನೇ ಟರ್ಮ್ ಇದೆ? r ವ್ಯಾಲ್ಯೂ ಕೊಟ್ಟಿದ್ದಾರೆ. r ವ್ಯಾಲ್ಯೂ ಎಷ್ಟು? 3 ಅಂತ ಕೊಟ್ಟಿದ್ದಾರೆ. ದಟ್ ಈಸ್ nc3-1 ದಟ್ ಈಸ್ ಈಕ್ವಲ್ ಎಷ್ಟಾಗುತ್ತೆ ನಮಗೆ? nc2 ಆಗುತ್ತೆ. nc2 ವ್ಯಾಲ್ಯೂ ದೇ ಹ್ಯಾವ್ ಗಿವನ್. nc2 ವ್ಯಾಲ್ಯೂ ಎಷ್ಟು? ದಟ್ ಈಸ್ 10. nc2 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 10 ಕೊಟ್ಟಿದ್ದಾರೆ. ಅವಾಗ n ವ್ಯಾಲ್ಯೂ 5 ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ದಟ್ ಈಸ್ nc2 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 10. ಇದು nc2 is nothing but what? nc2 is nothing but n factorial, n factorial divided by n minus 2 factorial into 2 factorial. ಇದನ್ನ ಹೆಂಗ್ ಬರೀಬಹುದು? ದಟ್ ಈಸ್ ಈಕ್ವಲ್ ಟು 10. ಇದನ್ನ ಹೆಂಗ್ ಬರೀಬಹುದು ಅಂದ್ರೆ n factorial can write as n into n minus 1 into n minus 2 divided by n minus 2 factorial into 2 factorial. n minus 2 factorial cancel ಮಾಡಿ. So what left? 2 factorial is nothing but
2 into 1. Okay, so ಇದನ್ನ ಹೆಂಗೆ ಬರೀಬೋದು n into n minus 1. n into n minus 1 that is divided by 2 that is equal to n ಬರುತ್ತೆ 10 ಬರಬೇಕು. ಇಲ್ಲಿ ನೋಡಿ n ವ್ಯಾಲ್ಯೂ ಎಷ್ಟು ಬರಬೇಕು 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದು ಬರುತ್ತೆ ಇಲ್ಲಿ ನೋಡಿ 5 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬೇಕಾದ್ರೆ ನೋಡಿ 5 n ವ್ಯಾಲ್ಯೂ 5 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಬಂದ್ರೆ ಇದು ಈಕ್ವಲ್ ಟು 10 ಬಂದ್ರೆ ಓಕೆ ದಿಸ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. 5 ಸಬ್ಸ್ಟಿಟ್ಯೂಟ್ ದಟ್ ಈಸ್ 5 into 5 minus 4 ಅಂದ್ರೆ ಏನಾಗುತ್ತೆ 5 into 5 minus 4 ಅಂದ್ರೆ 5 minus 1 ಅಂದ್ರೆ ಏನಾಗುತ್ತೆ ದಟ್ ಈಸ್ 4 ಆಗುತ್ತೆ 4 divided by 2 that is equal to 10 ಬರಬೇಕು 2 1 ಜಾ 2 2 ಜಾ 10 ಬಂದಿದೆ. Okay, 10 ಬರುತ್ತೆ which means this is what the correct explanation. Okay, this is what the correct explanation for the okay which means third term of the expansion 1 plus x to the power n is 10 ಅಂದ್ರೆ ಸೊ ನಮಗೆ n ವ್ಯಾಲ್ಯೂ 5 ಬರುತ್ತೆ. ಓಕೆ n ವ್ಯಾಲ್ಯೂ 5 ಬಂದಾಗ ಮಾತ್ರ ಥರ್ಡ್ ಟರ್ಮ್ ಏನಾಗುತ್ತೆ ನಮಗೆ 10 ಬರುತ್ತೆ. ಓಕೆ ಇದನ್ನು ಕರೆಕ್ಟ್ ಇದೆ. ಸ್ಪೆಷಲ್ ಆರ್ತ್ ಟರ್ಮ್ ತಗೊಂಡಾಗ ಅದರದ್ದು ನಮಗೆ ಸೊ ನಮಗೆ ಆರ್ತ್ ಟರ್ಮ್ ತಗೊಂಡಾಗ ಅದ್ರ ಕೋಎಫಿಷಿಯಂಟ್ ನಮ್ಗೆ ಯಾವ ಫಾರ್ಮುಲಾ ಬರುತ್ತೆ NC(r-1). ಹಾಗೆ ಅದನ್ನೇ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾನು NC2 ಅಂತ ಕಂಡುಹಿಡ್ಕೊಂಡಿದ್ದೆ. ಥರ್ಡ್ ಟರ್ಮ್ ಆಫ್ ದಿ ಎಕ್ಸ್ಪಾನ್ಷನ್ ಈಸ್ NC2 ಆಗುತ್ತೆ. ಅದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರೆ 10 ಅಂತ ಕೊಟ್ಟಿದ್ದೀನಿ. ಅದ್ರ NC2 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ರೆ 10 ಅಂತ ಕೊಟ್ಟಿದ್ದೆ 10 ಅಂತ ಬರ್ಕೊಂಡು ಅದನ್ನ ಅವ್ರು ಏನು ಮಾಡಿದ್ರೆ n ವ್ಯಾಲ್ಯೂ 5 ಬಂದಾಗ ಮಾತ್ರ ಥರ್ಡ್ ಟರ್ಮ್ 10 ಬರುತ್ತೆ. n ವ್ಯಾಲ್ಯೂ 5 ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಇದರಲ್ಲಿ 5 ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ 5 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10 ಬರುತ್ತೆ. ಓಕೆ ಮೀನ್ಸ್ ನಮಗೆ ಅಸರ್ಷನ್ ಏನು ಕೊಟ್ಟಿದ್ರೆ ಕರೆಕ್ಟ್ ಇದೆ. ನಮ್ಗೆ ಏನಾಗುತ್ತೆ ಸೊ ನಮಗೆ ಬೋತ್ ಅಸರ್ಷನ್ ರೀಸನ್ ಆರ್ ಟ್ರೂ. Okay, both assertion reason are true, both assertion and reason are true. Okay, this is what the correct answer. Okay, just ಬರ್ಕೊಳ್ಳಿ. Okay, so next question ಏನಿದೆ ನೋಡಿ. The next question ಏನಿದೆ ಅಂದ್ರೆ okay the coefficient of x square. Okay, coefficient of x square ಕಂಡುಹಿಡಿಯಿರಿ. ಓಕೆ ಅದೇ ತರ coefficient of x square ಇದರಲ್ಲಿ ಏನು coefficient ಏನು ಬರುತ್ತೆ ಇದು ನೋಡಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ ಫಸ್ಟ್ 1 plus x to the power 6 1 plus x to the power 6 1 minus x to the power 6 ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ ಅದರ ಆಮೇಲೆ coefficient ಕಂಡುಹಿಡಿಯುವಂತೆ. ಓಕೆ ಸೊ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡ್ತೀನಿ ನೋಡಿ ಬೇಕಾದ್ರೆ 1 plus x to the power 6 1 plus x to the power 6 that is equal to ಏನಾಗುತ್ತೆ ನಮಗೆ 6c0 okay plus 6c1 plus 6c1 okay ಅದೇ ತರ plus 6c2 okay plus 6c3 okay plus 6c4 okay plus 6c5 plus 6c6 ಇದಾಯ್ತಾ. ನೆಕ್ಸ್ಟ್ ಏನಾಗುತ್ತೆ ದಟ್ ಈಸ್ 1 to the power 6 1 to the power 6 1 to the power 5 1 to the power 4 ಅಂತ ತರ ಬರುತ್ತೆ. 1 to the power anything is 1 ಆಗುತ್ತೆ ಅದಕ್ಕೋಸ್ಕರ ಬರಿತಿಲ್ಲ. ಅವಾಗ ಏನಾಗುತ್ತೆ x to the power 0 x to the power 0 x to the power 1 x to the power 2 x to the power 3 okay x to the power 4 x to the power 5 x to the power 6 okay x to the power 6 ಇಲ್ಲಿ x ಸ್ಕ್ವೇರ್ ಎಲ್ಲಿದೆ ನೋಡಿ x ಸ್ಕ್ವೇರ್ ಇಲ್ಲಿದೆನಾ x ಸ್ಕ್ವೇರ್ ಇಲ್ಲಿದೆ ಅಲ್ಲ. ಓಕೆ ಇದರ ವ್ಯಾಲ್ಯೂ ಎಷ್ಟು 6c2 ಇದರ ಕೋಎಫಿಷಿಯಂಟ್ ಎಷ್ಟಿದೆ 6c2 okay 6c2 ಕಂಡುಹಿಡ್ಕೊಳ್ಳಿ. ಓಕೆ ದಟ್ ಈಸ್ ಇದರದ್ದು ಏನಾಗುತ್ತೆ ದಟ್ ಈಸ್ 6c2 that is equal to ನಮ್ಗೆ ಏನು ಬರುತ್ತೆ 6c2 that is equal to ನಮಗೆ ಇದರ 6c2 ಕಂಡುಹಿಡಿಯೋದು ಗೊತ್ತಿದೆ ನಮಗೆ ದಟ್ ಈಸ್ 6 ಫ್ಯಾಕ್ಟೋರಿಯಲ್ okay 6 factorial divided by 6 minus 2 factorial into okay 6 minus 2 factorial into ಏನು ಬರುತ್ತೆ ನಮಗೆ ದಟ್ ಈಸ್ 6 minus 2 factorial into 2 factorial. ಇದನ್ನು ಸಾಲ್ವ್ ಮಾಡಿ ಬೇಕಾದ್ರೆ ಏನು 6 factorial ಗಿಂತ 6 into 5 into 4 factorial divided by 6 minus 2 ಅಂದ್ರೆ 4 factorial ಬರುತ್ತೆ. You write it 4 factorial into 2 factorial is 2 into 1 4 factorial cancel ಮಾಡಿ 2 1 ಜಾ 2 3 ಜಾ 5 3 ಎಷ್ಟು ಬಂತು 15 ಬಂತು ಅಂದ್ರೆ 6c2 that is equal to ಎಷ್ಟು ಬಂತು 15 ಬಂತು ಅಂದ್ರೆ x ಸ್ಕ್ವೇರ್ ಕೋಎಫಿಷಿಯಂಟ್ ಎಷ್ಟು ಬರುತ್ತೆ ನಮಗೆ 15 ಬರುತ್ತೆ. You write it 15 this is what the correct answer. ಇದಾಯ್ತಾ. ಅದೇ ತರ ಇಲ್ಲಿ ಏನು ಬರುತ್ತೆ 1 minus x to the power 6 1 minus x to the power 6 ಏನು ಬರುತ್ತೆ 1 minus x to the power 6 ಏನು ಬರುತ್ತೆ ಅಂದ್ರೆ ನಿಮಗೆ ಇದೇ ಏನು ಬರುತ್ತೆ ನಮಗೆ ನೆಗೆಟಿವ್ ಇಂದ ಓಪನ್ ಆಗುತ್ತೆ ಒಂದು ಪ್ಲಸ್ ಒಂದು ಮೈನಸ್ ಒಂದು ಪ್ಲಸ್ ಒಂದು ಮೈನಸ್ ಆಗುತ್ತೆ ದಟ್ ಈಸ್ 1 minus x to the power 6 that is equal to ಇದೇನಾಗುತ್ತೆ 6c0 x to the power 0 ಇದು ಪ್ಲಸ್ ಇಂದ ಓಪನ್ ಆದ್ರೆ ಇದು ಮೈನಸ್ ಓಪನ್ ಸೊ ದಿಸ್ ಇಸ್ ಮೈನಸ್ ಬರ್ತಾರೆ ಫಸ್ಟ್ ಹೆಂಗಿದೆ ಹೆಂಗೆ ಬರ್ಕೊಳ್ಳಿ 6c1 x to the power 1 and then 6c3 6c2 x square ಓಕೆ ಅದೇ ತರ ಇದೇನಾಗುತ್ತೆ 6c3 x cube ಓಕೆ ಅದೇ ತರ 6c4 x to the power 4 ಅದೇ ತರ 6c5 x to the power 5 ಅದೇ ತರ 6c6 x to the power 6 ಓಕೆ ಇಷ್ಟಿದೆ. ಈಗ ಏನಾಗುತ್ತೆ ಇದು ಒಂದು ಪ್ಲಸ್ ಇಂದ ಓಪನ್ ಆಗುತ್ತೆ ಒಂದು ಪ್ಲಸ್ ಒಂದು ಮೈನಸ್ ಒಂದು ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಇಲ್ಲಿ ನೋಡಿ 1 minus x to the power ಇಲ್ಲಿ x ಸ್ಕ್ವೇರ್ ಇದಿಲ್ಲಿದೆ ಓಕೆ
ಬರ್ತೀನಿ ನಾನು, ಕರೆಕ್ಟ್ ಇದೆ. ಪ್ಲಸ್ ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಕ್ಯೂಬ್ ಕೋಎಫಿಷಿಯಂಟ್ ಇರ್ಬೋದಾ? ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟು, ಅದನ್ನು 15 ಬರುತ್ತೆ, ಅದನ್ನು 15 ಬರುತ್ತೆ. 1 ಸೆಕೆಂಡ್. ಇದನ್ನು 15 ಬರುತ್ತೆ, ಅದನ್ನು 15 ಬರುತ್ತೆ. ನಾನು ಕ್ವಶನ್ ಏನೋ ತಪ್ಪಿದೇನೋ, ಕ್ವಶನ್ ಏನೋ ತಪ್ಪಿರ್ಬೋದು ಮೇ ಬಿ. ಓಕೆ, ವೈ ಬಿಕಾಸ್ ಇಲ್ಲಿ ನೋಡಿ ನಾವು ಮಾಡಿರೋ ಪ್ರಕಾರ 1 ಮೈನಸ್ ಎಕ್ಸ್ ಸ್ಕ್ವೇರ್ ನೋಡಿ, ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಇದೆ, 6c2 ಇದೆ, ಹೌದಲ್ಲ? 6c2 ಅಂದರೆ ಸೊ ನಮ್ಗೆ ಏನಾಗುತ್ತೆ, 6c2 ಅಂದರೆ ಪ್ಲಸ್ ಮೈನಸ್ ಕರೆಕ್ಟ್ ಇದೆ. ಈಗ 6c2 ಅಂದರೆ ಸೊ ದಟ್ ಈಸ್ ಇದನ್ನು ಕೋಎಫಿಷಿಯಂಟ್ ಏನು ಇದ್ರದ್ದು ಎಕ್ಸ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನು ಬರುತ್ತೆ ನಮಗೆ 15 ಬರುತ್ತೆ. ಓಕೆ, ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನು ಬರುತ್ತೆ ನಮಗೆ 15 ಏನು ಬರುತ್ತೆ. ನಮ್ಮ ಕ್ವಶನಲ್ಲಿ ಏನೋ ಸ್ವಲ್ಪ ರಾಂಗ್ ಇದೆ ಅನ್ಸುತ್ತೆ. ಇದು ನಮ್ಗೆ ಏನು ಬರುತ್ತೆ, ಇದನ್ನು 15 ಬರಬೇಕಿತ್ತು, -15 ಅಲ್ಲ 15 ಬರಬೇಕಿತ್ತು, ಇದನ್ನು 15. ಓಕೆ, ಮತ್ತೆ ಏನು ಡಿಫ್ರೆನ್ಸ್ ಆಗಲ್ಲ, ಮತ್ತೆ ಕ್ವಶನ್ ತಪ್ಪಾಗ್ಬಿಡುತ್ತೆ ಕಂಪ್ಲೀಟ್ ಆಗಿ. ನಾವು ಬೇಕಾದ್ರೆ ನಾವು ಮಾಡಿದ ಫಾರ್ಮುಲಾ ಪ್ರಕಾರ ನೋಡಿದ್ರೆ ಇದು ಕರೆಕ್ಟೇ ಆಗುತ್ತೆ. ಇದನ್ನು 15 ಬರ್ಬೇಕು, ಅದನ್ನು 15 ಬರ್ಬೇಕು. ಚೆಕ್ ಮಾಡೋಣ ಫಸ್ಟ್ ನೋಡಿ, ಥರ್ಡ್ ಒಂದು ಚೆಕ್ ಅಲ್ಲಿ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನಿದ್ರೆ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್, ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ 1 + 6 1 + x⁴ ಮೈನಸ್ ಆಫ್ 1 - x⁴ 1 - x 1 + x⁴ ಮೈನಸ್ 1 - x⁴. ಇದನ್ನೇ ಸಾಲ್ವ್ ಮಾಡ್ತೀನಿ. ಇದು ನೋಡಿ, ಇದು ಹಿಂಗೆ ಬರ್ಕೊಳ್ತೀನಿ ಫಸ್ಟ್. ಇದು ಬರ್ಕೊಂಡಿನ ಇದರಲ್ಲಿ ಇದನ್ನ ಕಳಿಬೇಕು. ಓಕೆ, ಸೊ ಇದರಲ್ಲಿ ಏನು ಮಾಡಬೇಕು ನಾವು, ಇದನ್ನ ಕಳಿಬೇಕು. ಇದರಲ್ಲಿ ಇದ್ರ ಕಳೆದಾಗ ಏನು ಬರುತ್ತೆ ನೋಡಿ, ಇದರಲ್ಲಿ ಇದು ಕಳೆದಾಗ ಸೊ ನಾವು ದೆನ್ ಇಟ್ ವಿಲ್ ಬಿಕಮ್ ವಾಟ್, ಇದರಲ್ಲಿ ಕಳೆದ್ರೆ ಇದು ಪ್ಲಸ್ ಇದ್ದು ಏನಾಗುತ್ತೆ ಮೈನಸ್ ಮಾಡಬೇಕು, ಇದು ಪ್ಲಸ್ ಇದ್ದು ಏನಾಗುತ್ತೆ ಮೈನಸ್ ಆಗುತ್ತೆ, ಮೈನಸ್ ಇದು ಪ್ಲಸ್, ಪ್ಲಸ್ ಇದು ಮೈನಸ್, ಮೈನಸ್ ಇದು ಪ್ಲಸ್, ಪ್ಲಸ್ ಇದು ಮೈನಸ್, ಮೈನಸ್ ಇದು ಪ್ಲಸ್ ಆಗುತ್ತೆ, ಪ್ಲಸ್ ಇದು ಮೈನಸ್ ಆಗುತ್ತೆ. ಓಕೆ, ಇದರಲ್ಲಿ ಇದು ಕಳೆದಾಗ ದಟ್ ಈಸ್ 1 + x⁴ 1 + x⁴ ಮೈನಸ್ ಆಫ್ 1 - x⁴ ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಅವಾಗ ಏನಾಗುತ್ತೆ, ಸೊ ಇದನ್ನ ಕ್ಯಾನ್ಸಲ್ ಮಾಡ್ಬಿಡಿ. ಓಕೆ, ಸೊ ಇದು ಪ್ಲಸ್ ಮೈನಸ್ ಇದನ್ನ ಕ್ಯಾನ್ಸಲ್ ಆಗಿ ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಓಕೆ, ಇದು ಮತ್ತೆ ಇದೇನಾಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇದೇನಾಗುತ್ತೆ, ಇದು ಕ್ಯಾನ್ಸಲ್ ಆಗಲ್ಲ. ವೈ ಬಿಕಾಸ್ ಇಲ್ಲಿ ಪ್ಲಸ್, ಇದು ಕ್ಯಾನ್ಸಲ್ ಆಗ್ಬಿಡುತ್ತೆ. ವಾಪಸ್ ಇದೇನಾಗುತ್ತೆ, ಇದು ಪ್ಲಸ್ ಮೈನಸ್ ಇದು ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇ ನಮ್ಗೆ ಇದು ಉಳಿಯುತ್ತೆ. ಇದೇನು ನಮ್ಗೆ ಆ್ಯಡ್ ಮಾಡಿದಾಗ ಏನಾಗುತ್ತೆ ನಮಗೆ, ಅಥವಾ ಸಬ್ಸ್ಟ್ರಾಕ್ಟ್ ಮಾಡಿದಾಗ ದಟ್ ಈಸ್ 2 × 6c1 x⁴ ಅದೇ ಥರ ಇದು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ, ಅಥವಾ ನಮಗೆ 2 × 6c3 x⁴. ಅದೇ ಥರ ಇದು ಆ್ಯಡ್ ಮಾಡಿದಾಗ ಎಷ್ಟಾಗುತ್ತೆ, ದಟ್ ಈಸ್ 2 × 6c5 x⁴. ಓಕೆ, ಸೊ ಇಲ್ಲಿ ನೋಡಿ ಎಷ್ಟು ಟರ್ಮ್ಸ್ ಬಂದು ನಮಗೆ, ಎಷ್ಟು ಟರ್ಮ್ 1 2 3 ಟರ್ಮ್ಸ್ ಬಂದಿದೆ. ಓಕೆ, ಸೊ ನಮಗೆ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ ದೀಸ್ 2, ಇದರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ ಎಷ್ಟು ಟರ್ಮ್ಸ್ ಬಂದು 1 2 3. ಓಕೆ, ನಮ್ಗೆ ಎಷ್ಟು ಬರುತ್ತೆ ಅಂದರೆ ನಮಗೆ 3 ಬರಬೇಕು ಆನ್ಸರು. ನಮ್ಗೆ ಏನು ಬರುತ್ತೆ ನೋಡಿ, ದಟ್ ಈಸ್ ಇದಕ್ಕೆ ಏನು ಆನ್ಸರ್ ಆಗುತ್ತೆ, ದಟ್ ಈಸ್ 3 ಆಗುತ್ತೆ. ಓಕೆ, ಇದೇ ನಮಗೆ, ಬಟ್ ಇದು ನಾವು ಮಾಡಿದ್ದು ಕರೆಕ್ಟ್ ಇದೆ, ನಮ್ಮ ಫಾರ್ಮುಲಾ ಪ್ರಕಾರ ನಾವು ಕರೆಕ್ಟ್ ಮಾಡಿದ್ದೀವಿ. ಬಟ್ ಇಲ್ಲೇ ಏನೋ ಕ್ವಶನ್ ಏನೋ ಮಿಸ್ಟೇಕ್ ಇದೆ. ಓಕೆ, ಇದ್ರ ಪ್ರಕಾರ ಮಾಡಿದಾಗ ಇದು +15 ಬರಬೇಕು, ಇದು -15 ಬರಬೇಕು. ಓಕೆ, ಸೊ ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಇಂದ ಇನ್ ದ ಎಕ್ಸ್ಪಾನ್ಷನ್ ಆಫ್ 1 + ax⁴n, n belongs to n, the coefficient of x and x² are, okay, coefficient of x and x² are 8 and 24. ಓಕೆ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಡ್ತೀನಿ ಫಸ್ಟ್. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಅವಾಗ ದೆನ್ ಎ ವ್ಯಾಲ್ಯೂ ಏನು ಬರುತ್ತೆ, ಎನ್ ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿಯೋಣ. ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಬರ್ಕೊಡ್ತೀನಿ ನೋಡಿ. ಫಸ್ಟ್ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 1 + ax⁴n. Okay, 1 + ax⁴n I can write as that is nc0 1 to the power n ಏನು ಬರುತ್ತೆ ದಟ್ ಸರ್ ಬರ್ಕೊಳ್ಳೋದು, ದಟ್ ಈಸ್ ಪ್ಲಸ್ ax⁴0 ಆಗುತ್ತೆ. x⁴0 ಬರ್ಕೊಳ್ಳೋದು ಬೇಕಾಗಿಲ್ಲ. ಅದೇ ಥರ nc1, ಯಾಕೆ nc1 1 to the power n-1 ಬರ್ಕೊಂಡ್ರೆ 1 ಬರುತ್ತೆ. ದಟ್ ವಾಸ್ ನೆಕ್ಸ್ಟ್ ax. ಓಕೆ, ax ಪ್ಲಸ್ ನೆಕ್ಸ್ಟ್ ಏನು ಬರುತ್ತೆ nc2 ax² ಬರುತ್ತೆ ನೋಡಿ, ax². ಸೊ ಅಪ್ ಟು ಇಟ್ ಕಂಟಿನ್ಯೂಸ್ ಆಗುತ್ತೆ. ನಮ್ಗೆ ಅವೆಲ್ಲ ಬೇಡ. ವೈ ಬಿಕಾಸ್ ನಮ್ಗೇನೋ x ಮತ್ತು x² ಕೋಎಫಿಷಿಯಂಟ್ ಅಷ್ಟೇ ಬೇಕು. ಓಕೆ, ಇಲ್ಲಿ ನೋಡಿ ಇಲ್ಲಿ ಏನು ಬರುತ್ತೆ ಅಂದರೆ nc0 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ nc1 ಯು ರೈಟ್ ಆಸ್ ಇಟ್ ಈಸ್ nc1 ax. ಓಕೆ, x ಕೋಎಫಿಷಿಯಂಟ್ ಏನಿಲ್ಲ, x ಕೋಎಫಿಷಿಯಂಟ್ nc1 ದಟ್ ಈಸ್ ಈಕ್ವಲ್ ಟು a. ಓಕೆ, nc1 ದಟ್ ಈಸ್ ಈಕ್ವಲ್ ಟು a. ಅದೇ ಥರ ನೋಡಿ ಏನು ಕೊಟ್ಟಿದ್ದಾರೆ, ಅದೇ ಥರ x² ಕೋಎಫಿಷಿಯಂಟ್ nc2 ಇಲ್ಲಿ a² x² ಕೋಎಫಿಷಿಯಂಟ್ ಏನು, x² ಕೋಎಫಿಷಿಯಂಟ್ nc2 a² ಇದೆ. ಓಕೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಅವ್ರು ಏನು ಕೊಟ್ಟಿದ್ದಾರೆ, nc1 a ದಟ್ ಈಸ್ ಈಕ್ವಲ್ ಟು x ಕೋಎಫಿಷಿಯಂಟ್ ಎಷ್ಟು ಕೊಟ್ಟಿದ್ದಾರೆ ನಮಗೆ 8 ಕೊಟ್ಟಿದ್ದಾರೆ, 8 ಬರ್ಕೊಳ್ಳಿ. ಓಕೆ, ವಿಚ್ ಮೀನ್ಸ್ ನಮ್ಗೆ ಏನು ಬರುತ್ತೆ ಅಂದರೆ ದಟ್ ಈಸ್ nc1 ಇಸ್ ನಥಿಂಗ್ ಬಟ್ ವಾಟ್ n ಅಂತ ಇರುತ್ತೆ, n × a ದಟ್ ಈಸ್ ಈಕ್ವಲ್ ಟು 8 ಇದಾಯ್ತು.
ಇಷ್ಟು ಬಂತು, ಇದಾಯ್ತಾ. ನೆಕ್ಸ್ಟ್ NC2 ದಟ್ ಈಸ್ ಈಕ್ವಲ್ ಟು NC2 A ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ 24 ಕೊಟ್ಟಿದ್ದಾರೆ, 24 ಬರ್ಕೊಳ್ಳಿ. NC2 ಹೆಂಗೆ ಬರಿಬೋದು? NC2 ಕ್ಯಾನ್ ಇಟ್ ಆಸ್ n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2. ಇದು ಗೊತ್ತಿರಬೇಕು ಇವೆಲ್ಲ. ಓಕೆ, n ಇಂಟು n ಮೈನಸ್ 1 ಡಿವೈಡೆಡ್ ಬೈ 2 A ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 24 ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನು ಎಷ್ಟು ಕೊಟ್ಟಿದ್ದಾರೆ ಇದನ್ನ ಸಾಲ್ವ್ ಮಾಡ್ಕೊಂಡು ತಗೋ. ಓಕೆ, ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ನೋಡಿ. ಸೊ ಹಿಯರ್ ವಾಟ್ ಯು ಕ್ಯಾನ್ ಡು ಇಟ್ ಆಸ್ ಇದನ್ನು ಮಲ್ಟಿಪ್ಲೈ ಮಾಡಿ, ಇದನ್ನ ಇಲ್ಲಿ ಮಾಡ್ತೀನಿ ನೋಡಿ. ಓಕೆ, ಇಲ್ಲಿ ಮಾಡ್ತೀನಿ, ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ದಟ್ ಈಸ್ n ಸ್ಕ್ವಯರ್ ಮೈನಸ್ ಆಫ್ n ಇದೆನಾ, ಮೈನಸ್ ಆಫ್ n. ಇಲ್ಲಿ ವಾಪಸ್ ಏನಿದೆ ಹೊರಗಡೆ A ಸ್ಕ್ವೇರ್ ಇದೆ, A ಸ್ಕ್ವೇರ್ ಹಂಗಿದೆ ಅಂದ್ಕೊಡಿ. ಈ 2 ಇಂಟು 24 ಮಾಡಿದಾಗ ಎಷ್ಟಾಗುತ್ತೆ 48 ಆಗುತ್ತೆ, 48 ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ, ಇದು A ಸ್ಕ್ವೇರ್ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಏನಿದೆ n ಸ್ಕ್ವೇರ್ ಇಂಟು A ಸ್ಕ್ವೇರ್ ಏನಾಗುತ್ತೆ ಮೈನಸ್ A ಸ್ಕ್ವೇರ್ ಇಂಟು n. ಓಕೆ, A ಸ್ಕ್ವೇರ್ ಇಂಟು n ಆಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು 48. ನೋಡಿ, ನಾವು ವಾಟ್ ಐ ಕ್ಯಾನ್ ಡೂ ಇಟ್ ಆಸ್ ನಾನು ಏನು ಮಾಡ್ತೀನಿ ಅಂದರೆ n ಸ್ಕ್ವೇರ್ ಇಂಟು A ಸ್ಕ್ವೇರ್, n ಸ್ಕ್ವೇರ್ ಇಂಟು A ಸ್ಕ್ವೇರ್ ಅಂತ ಬಟ್ ಇದನ್ನ ಹೆಂಗೆ ಬರೀತೀನಿ ಅಂದರೆ n ಇಂಟು A ಹೋಲ್ ಸ್ಕ್ವೇರ್ ಮೈನಸ್ ಆಫ್ n ಇಂಟು A ಅಥವಾ n ಇಂಟು A ಅಂತ ಬರೀಬೋದು ಆಯ್ತು. ದಟ್ ಈಸ್ ಈಕ್ವಲ್ ಟು 40. n ಇಂಟು A ಅಂದರೆ ಎಷ್ಟಿದೆ ನಮ್ಗೆ 8 ಇದೆ. 8ನ ಸ್ಕ್ವೇರ್ ಮಾಡಿ, 8ನ ಸ್ಕ್ವೇರ್ 8 ಸ್ಕ್ವೇರ್ ಮೈನಸ್ ಆಫ್ 8A. ಓಕೆ, 8A ದಟ್ ಈಸ್ ಈಕ್ವಲ್ ಟು 48. ಓಕೆ, ನಾವು ಈ ಜಸ್ಟ್ 8 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ 64 ಆಗುತ್ತೆ, 64 ಬರ್ಕೊಳ್ಳಿ. ಓಕೆ, ಇದು ಪ್ಲಸ್ 48 ನಿಕಟ ಅಂದರೆ ಮೈನಸ್ 48 ಆಗುತ್ತೆ. ಸೊ ಇದು 8A ಮೈನಸ್ 8A ಆ ಕಡೆ ಹೋದರೆ ಪ್ಲಸ್ 8A ಆಗುತ್ತೆ. 64 ಅಲ್ಲಿ 48 ಹೋದರೆ ಎಷ್ಟು? 64 ಅಲ್ಲಿ 40 ಇದ್ದಾಗ ಎಷ್ಟಾಗುತ್ತೆ ನೋಡಿ. 64 ಅಲ್ಲಿ 48 ಹೋಗಿದಾಗ ನಮಗೆ ದಟ್ ಇಲ್ಲಿ 4 ಉಳಿಯುತ್ತೆ. ಅಲ್ಲಿ 4 ಉಳಿಯುತ್ತೆ, ಮತ್ತು 4 10 4 ಅಥವಾ ಮೇಲೆ ಮಾಡ್ಕೊಂಬಿಡಿ. 64 ಅಲ್ಲಿ 48 ಹೋಗಿದಾಗ ಓಕೆ, 14 ಅಲ್ಲಿ 8 ಹೋಗಿದಾಗ ಎಷ್ಟು? 14 ಅಲ್ಲಿ 8 ಹೋಗಿದಾಗ ನಮ್ಗೆ 6 ಬರುತ್ತೆ. ರೈಟ್ 6 ಇಲ್ಲಿ ನೋಡ್ತೀವಿ ದಟ್ ಈಸ್ 16 ಬರುತ್ತೆ ನೋಡಿ. ಓಕೆ, 6 ಅಲ್ಲಿ ಇದು 1 ಬೀಳುತ್ತೆ. 6 ಮೈನಸ್ 1 ಅಂದರೆ 6 ಮೈನಸ್ 5 ಅಂದರೆ 1 ಬರುತ್ತೆ. ದಟ್ ಈಸ್ ನಮ್ಗೆ ಎಷ್ಟು ಬರುತ್ತೆ 16 ಬರುತ್ತೆ. ರೈಟ್ 16. ಓಕೆ, ದಟ್ ಈಸ್ 8A ದಟ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ 16 ಬರುತ್ತೆ. ವಿಚ್ ಮೀನ್ಸ್ 8 1 ಜಾ 8 2 ಜಾ. ಸೊ A ವ್ಯಾಲ್ಯೂ ಎಷ್ಟು ಬಂತು? A ವ್ಯಾಲ್ಯೂ 2 ಬಂತು. ಓಕೆ, A ವ್ಯಾಲ್ಯೂ ಎಷ್ಟು ಬಂತು? 2 ಬಂತು. 2 ಐತೆ ನೋಡಿ, ಇಲ್ಲಿದೆ. ಬಟ್ n ವ್ಯಾಲ್ಯೂ ಏನು ಬರುತ್ತೆ? n ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, n ವ್ಯಾಲ್ಯೂ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದಟ್ ಈಸ್ ಈಕ್ವಲ್ ಟು n ಇಂಟು A ದಟ್ ಈಸ್ ಈಕ್ವಲ್ ಟು 8. A ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮ್ಗೆ ಎಷ್ಟಿದೆ? A ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ನಮಗೆ 2 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ದಟ್ ಈಸ್ n ಇಂಟು 2 ದಟ್ ಈಸ್ ಈಕ್ವಲ್ ಟು 8. ಓಕೆ, 2 1 ಜಾ 2 4 8 ಆಗುತ್ತೆ. n ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ದಟ್ ಈಸ್ ಈಕ್ವಲ್ ಟು 4. A ವ್ಯಾಲ್ಯೂ ಎಷ್ಟು ಬಂತು? A ವ್ಯಾಲ್ಯೂ 2 ಬಂತು. n ವ್ಯಾಲ್ಯೂ ಎಷ್ಟು ಬಂತು? 4. A ವ್ಯಾಲ್ಯೂ 2 ಬಂತು, n ವ್ಯಾಲ್ಯೂ 4. ಸೊ ದಿಸ್ ಇಸ್ ವಾಟ್ ದ ಕರೆಕ್ಟ್. ಓಕೆ, ದಿಸ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ. ಸೊ ನೆಕ್ಸ್ಟ್ ಕ್ವಶನ್ ನಿಮ್ಗೆ ಏನಿದೆ ಅಂದರೆ, ಸೊ ದೇ ಹ್ಯಾವ್ ಗಿವನ್, ಇದನ್ನ ಎಕ್ಸ್ಪ್ಯಾಂಡ್ ಮಾಡಿ ಕೊಟ್ಟಿದ್ದಾರೆ, ಎಕ್ಸ್ಪ್ಯಾಂಡ್ ಮಾಡಿ ಅವರೇ ಕೊಟ್ಟಿದ್ದಾರೆ. ಸೊ ನಮಗೆ ಅವಾಗ L ಮತ್ತು M ಮತ್ತು N ವ್ಯಾಲ್ಯೂ ಏನು ಬರ್ತದೆ ಕಂಡಿಡಿ ಅಂತ ಹೇಳ್ತಿದ್ದಾರೆ. ಓಕೆ, L ಮತ್ತು M ಮತ್ತು ಏನು ಬರ್ತದೆ. ಸೊ ನಾವು ಇದ್ರ ನೋಡಿ ಇಲ್ಲಿ ಪ್ರಕಾರ ನೋಡಿದಾಗ ಇಲ್ಲಿ ಏನು ಬರಬೇಕು ಕೋಎಫಿಷಿಯಂಟು? ಇಲ್ಲಿ ನಮ್ಗೆ ಕೋಎಫಿಷಿಯಂಟ್ ಇಲ್ಬೇಕಾದ್ರೆ ಇಲ್ಲಿ ಏನು ಬರಬೇಕಂದ್ರೆ, ಸೊ ಹಿಯರ್ A ಪ್ಲಸ್ B ಟು ದಿ ಪವರ್ n. ಸೊ ಹಿಯರ್ ಇಲ್ಲಿ 6C0 ಇಲ್ಲಿ ಏನು ಬರುತ್ತೆ? 6C1 ಬರ್ತಿತ್ತು. ಇಲ್ಲಿ ಏನಾಗುತ್ತೆ? 6C2 ಬರಬೇಕು. ಇಲ್ಲಿ 6C3 ಬರಬೇಕು. ಇಲ್ಲಿ 6C4 ಬರಬೇಕು. ಓಕೆ, ಸೊ ಬಿಕಾಸ್ ನೋಡಿ ನೀವು ನೋ ದಟ್ ಫಾರ್ಮುಲಾ ಎಕ್ಸ್ಪ್ಯಾಂಡ್ ಮಾಡಿದಾಗ 6C0 6C1 6C2 6C3 ಅದೇ 6C1 ಮಾಡಿದ್ರೆ 6 ಬಂದಿದೆ. ಓಕೆ, ಕರೆಕ್ಟ್ ಇದೆ. ಅದೇ ಥರ 6C2 ಮಾಡಿದಾಗ ಏನು ಬರುತ್ತೆ? ಸೊ ದೇ ವಾಸ್ಟ್ ಎರಡು ಎಕ್ಸ್ಪ್ಯಾನ್ಷನ್ ಕೊಟ್ಟಿದ್ದಾರೆ. L ಮತ್ತು M ಮತ್ತು N ಏನು ಬರುತ್ತೆ ಅಂತ ಕಂಡುಹಿಡಿದ್ರೆ L ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 6C2, M ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 6C3, N ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 6C4. ಅದನ್ನ ಇದನ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ L M ಏನ್ಬಿಟ್ರೆ ದಟ್ ಈಸ್ L ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಿದೆ 6C2 ದಟ್ ಈಸ್ ಈಕ್ವಲ್ ಟು ನಮಗೆ ಸೊ NCR ಫಾರ್ಮುಲಾ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ ದಟ್ ಈಸ್ 6 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 6 ಮೈನಸ್ 2 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಓಕೆ, so divided by 6 minus 2 factorial and can write as that is 4 factorial. Okay, into 2 factorial can as 2 into 1. 6 factorial can as 6 into 5 into 4 factorial. 4 factorial cancel madi 2 1 ja, so 2 3 ja, that is 5 3 just month 15 month. Okay, this month 15 month. So now write this as x value L value month 15 month. Okay, idu mugithu. Next M value that is equal to M value that is equal to ನಮಗೆ 6C3 ಇದೆ. Okay, 6C3 is nothing but 6C3 that is equal to 6 factorial divided by 6 minus 3 factorial into 3 factorial. Okay, that is equal to 6 minus 3 factorial can write as 3 factorial ಬರೀತೀನಿ. Okay, 3 factorial can as 3 into 2 into 1. Okay, 6 factorial can as 3 into 5 into
4 into 3 factorial. Okay, 3 factorial cancel ಮಾಡಿ. Okay, 3 factorial cancel ಮಾಡಿ. Next ಏನಿದೆ? That is 3 1 ja 3 2 ja. Next 2 1 ja 2 1 ja. So what you left with 5 4 ja 20. 5 4 ಎಷ್ಟು ಬರುತ್ತೆ? 20 ಬರುತ್ತೆ. 20 ಬರ್ಕೊಳ್ಳಿ. ಓಕೆ, ನಮ್ಗೆ ಎಮ್ ವ್ಯಾಲ್ಯೂ ಎಷ್ಟು ಬಂತು? 20 ಬಂತು. ಅದೇ ತರ ಸೊ ನಮ್ಗೆ ನೋಡಿ, ಸೊ ದಟ್ ಈಸ್ 6C4. 6C4 ದಟ್ ಈಸ್ ಎನ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 6C4 ಆಗುತ್ತೆ. 6C4 ವ್ಯಾಲ್ಯೂನು ಎಷ್ಟು ಬರುತ್ತೆ? ನಮಗೆ 15 ಬರುತ್ತೆ. ವೈ? ಬಿಕಾಸ್ ಈ ಫಾರ್ಮುಲಾ ಗೊತ್ತಿರಬೇಕು. NCR ದಟ್ ಈಸ್ ಈಕ್ವಲ್ ಟು NCN ಮೈನಸ್ ಆರ್ ಫಾರ್ಮುಲಾ. ಈ ಫಾರ್ಮುಲಾ ಗೊತ್ತಿರಬೇಕು ನಿಮ್ಗೆ. NCR that is equal to NCR NC minus R, which means 6C2 that is also equal to 6C6 minus 2. 6C6 minus 2 ಅಂದ್ರೆ 6C4 ಆಗುತ್ತೆ. ಓಕೆ, ಇದು ಗೊತ್ತಿರಬೇಕು. ಓಕೆ, 6C2 ಕಂಡಿಡಿದ್ವಿ, ನಮ್ಗೆ ಎಷ್ಟು 15 ಬಂದಿತ್ತು. 6C4 ಆಲ್ಸೋ ಎಷ್ಟು ಬರುತ್ತೆ? ನಮಗೆ 15 ಬರುತ್ತೆ. ಓಕೆ, ಎಲ್ ವ್ಯಾಲ್ಯೂ ಎಷ್ಟು ಬಂದಿದೆ? ನಮಗೆ 15 ಬಂದಿದೆ. ಎಮ್ ವ್ಯಾಲ್ಯೂ 20 ಬಂದಿದೆ. ಎನ್ ವ್ಯಾಲ್ಯೂ ಎಷ್ಟು? 15 ಬಂದಿದೆ. ವಿಚ್ ಮೀನ್ಸ್ ಇದರಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ? ಸೊ ದಟ್ ಈಸ್ ಇದೇನಾಗುತ್ತೆ? 15 20 15. ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಆನ್ಸರ್. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ನಮಗೆ ಇದು ಕ್ವಶನ್ ನಿಮಗೆ 3 ಮಾರ್ಕ್ಸ್ಗೆ ಏನೋ ಕೇಳ್ತಾನೆ ಥಿಯರಿಯಲ್ಲಿ. ಓಕೆ, ಬಟ್ ನಾನು ಇಲ್ಲಿ ಸಾಲ್ವ್ ಮಾಡಿಸ್ತೀನಿ. ಸೊ ಇದು ನೋಡಿ, ಸೊ ದಟ್ಸ್ 1.1 to the power 1000 is greater than 1000 ಅಂತ ಕೇಳಿದೆ. ಓಕೆ, ಇದು ಕರೆಕ್ಟೇ, ಬೇಕಾದ್ರೆ ಪ್ರೂವ್ ಮಾಡಿ ತೋರಿಸಿ. ಅದನ್ನ ಹೆಂಗೆ ಪ್ರೂವ್ ಮಾಡ್ಬೇಕಂದ್ರೆ, ಸೊ 1 + 1 1 + 0.1 to the power 10,000. ಓಕೆ, ಇದು ಕರೆಕ್ಟ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಇಸ್ ಇದು ಕರೆಕ್ಟ್ ಆಗುತ್ತೆ. ಬೇಕಾದ್ರೆ ಸಾಲ್ವ್ ಮಾಡ್ತೀನಿ ನಾನು. ಓಕೆ, ಇದು ಸ್ಟೇಟ್ಮೆಂಟ್ 1 is also correct, statement 2 is also correct. Statement 1 is the correct reason for the statement 2. Okay, statement 2 is the correct explanation for this statement 2 ಆಗುತ್ತೆ. Which means ನಮ್ಗೆ ಏನಾಗುತ್ತೆ? both statement are 1 and 2 are true. Statement 2 is the correct explanation for statement 2. Okay, this is what the correct answer. ಬೇಕಾದ್ರೆ ನಾನು ಸಾಲ್ವ್ ಮಾಡ್ತೀನಿ ನೋಡಿ. ನಮ್ಗೆ ಏನು ಬರುತ್ತೆ? this you can write as 1 + 0.1 to the power 1000. that is you can write as 1.1 to the power 10,000 I can write as ಏನು ಬರಿಬೋದು ನಾನು? ದಿಸ್ ಯು ಕ್ಯಾನ್ ರೈಟ್ ಆಸ್ ದಟ್ ಈಸ್ 1 + 0.1 to the power 10,000. ಓಕೆ, ಇದು ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮಾಡಿ. ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮಾಡಿದಾಗ ಏನಾಗುತ್ತೆ? ದಟ್ ಈಸ್ 10,000 C0. ಓಕೆ, 1 to the power 10,000 ಮಾಡಿದ್ರೆ 1 ಬರುತ್ತೆ. ಅದಕ್ಕೋಸ್ಕರ ನಾನು ಬರೀತಿಲ್ಲ. ಅದೇ ಥರ 0.1 to the power 0. 0.1 to the power 0 is also 1 ಬರುತ್ತೆ. ಅದನ್ನು ಬರೀತಿಲ್ಲ. ಪ್ಲಸ್ ಅದೇನಾಗುತ್ತೆ? ಪ್ಲಸ್ 10,000 C1. ಓಕೆ, 10,000 C1 ಇಂಟು ಸೊ 1 to the power n - 1 ಬರುತ್ತೆ. 10,000 - 1 ಅಂದರೆ ಅದು 1 ಬರುತ್ತೆ. ಅದು ಬರೀಕೋತಿಲ್ಲ. ಅಂದರೆ 0.1 to the power 1 ಬರುತ್ತೆ. 0.1 to the power 1. ಸೊ ಆನ್ ಅಪ್ ಟು ಪ್ಲಸ್ ಆನ್ ಅಪ್ ಟು ಅದರ್ ಟರ್ಮ್ಸ್. ಓಕೆ, ಸೊ ಆನ್ ಅಪ್ ಟು ಅದರ್ ಟರ್ಮ್ಸ್. ಇದು ಎಷ್ಟರಲ್ಲಿ ಮುಂದೆ ನೋಡೋಣ. ಓಕೆ, ನಾವು 10,000 C0 ಅಂದರೆ ದಟ್ ಈಸ್ ನಥಿಂಗ್ ಬಟ್ 1 ಬರುತ್ತೆ. 1 ಬರ್ಕೊಳ್ಳಿ. ಓಕೆ, ಅದೇ ಥರ 10,000 C1 is nothing but 10,000 C is nothing but 10,000 ಬರುತ್ತೆ. ಓಕೆ, ಇದು ಗೊತ್ತಿರಬೇಕು ನಿಮ್ಗೆ ಇವೆಲ್ಲ ಫಾರ್ಮುಲಾ. ದಟ್ ಈಸ್ ಇಂಟು 0.1 ಇದೆ. 0.1 ಬರ್ಕೊಳ್ಳಿ. ಪ್ಲಸ್ ಸೊ ಆನ್ ಅಪ್ ಟು ಅದರ್ ಟರ್ಮ್ಸ್ ಬರ್ಕೊಳ್ಳಿ. ಓಕೆ, ನಾವು ಇಲ್ಲಿ ನೋಡಿ 10,000 ಇಂಟು 0.1 ಮಾಡಿದ್ರೆ ಏನಾಗುತ್ತೆ? ನಮಗೆ 1000 ಬರುತ್ತೆ. ಇವು ರೈಟ್ ಇಟ್ 1000. ಓಕೆ, ಪ್ಲಸ್ 1 ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲ ಅದರ್ ಟರ್ಮ್ಸ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ 1000 + 1 ಅಂದರೆ ಎಷ್ಟಾಗುತ್ತೆ? 1000 + 1 is nothing but 1001 ಆಗುತ್ತೆ. 1001 ಅನ್ಬೋದು. ಇಸ್ 1.1 ಅನ್ನೋದೇನು 1001ಕ್ಕಿಂತ ಜಾಸ್ತಿ ಬಂತು. ಪ್ಲಸ್ ಆಲ್ರೆಡಿ ಅದರ್ಸ್ ಬಂದು, ಮತ್ತೆ ಅದರ್ಸ್ ಅಂದರೆ ಮತ್ತೆ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಆಗ್ತವೆ. ದಟ್ ಈಸ್ ಗ್ರೇಟರ್ ದನ್ ಏನು 1000. ಹೌದಾ? ಓಕೆ, ಸೊ ವಿಚ್ ಮೀನ್ಸ್ 1.1 is ಗ್ರೇಟರ್ ದನ್ 1000 ಅಂತ ಅರ್ಥ. ಓಕೆ, ನಾವು ಪ್ರೂವ್ ಮಾಡಿದ್ದೀವಿ. ಓಕೆ, ಇಷ್ಟು ಪ್ರೂವ್ ಮಾಡಿದ್ರೆ ದಟ್ ಈಸ್ ವೈ. ಸೊ ದಿಸ್ ಇಸ್ ವಾಟ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್ ಫಾರ್ ದಿ ಕರೆಕ್ಟ್ ಎಕ್ಸ್ಪ್ಲನೇಷನ್. ಸ್ಟೇಟ್ಮೆಂಟ್ 1 and statement 2 are both are correct, and statement 2 is correct explanation for statement 1. ಓಕೆ, ಜಸ್ಟ್ ಬರ್ಕೊಳ್ಳಿ. Okay, so now we will go for next question. Nodi, next question ಏನಿದೆ? Okay, number of terms in the expansion. Okay, number of terms in total ನೋಡಿ. ಬೈನಾಮಿಯಲ್ ಎಕ್ಸ್ಪಾನ್ಷನ್ ಟೋಟಲ್ n ವ್ಯಾಲ್ಯೂ ಎಷ್ಟಿದೆ? ನಮಗೆ n ವ್ಯಾಲ್ಯೂ 6 ಇದೆ. n ವ್ಯಾಲ್ಯೂ 6 ಇದ್ದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟು ಬರ್ತವೆ? 7 ಬರ್ತವೆ. ಡೈರೆಕ್ಟ್ ಆಗಿ 7 ಬರ್ದ್ಬಿಡಿ, ಮುಗೀತು. ಇಷ್ಟೇ ಆನ್ಸರ್. ಓಕೆ, ಇಷ್ಟು ಬರ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡಿ, ಸಮ್ ಆಫ್ ಕೋಎಫಿಷಿಯೆಂಟ್ಸ್ ಆಫ್ ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ ಆಫ್ ದಿ ಎಕ್ಸ್ಪಾನ್ಷನ್. ಯಾವುದೇ ಎಕ್ಸ್ಪಾನ್ಷನ್ ತಗೊಳ್ಳಿ, ನಿಮಗೆ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಯಾವುದೇ ಎಕ್ಸ್ಪಾನ್ಷನ್ ಇಲ್ಲಿ, ಸೊ ನಮಗೆ ಫಸ್ಟ್ ಕೋಎಫಿಷಿಯೆಂಟ್ ಮತ್ತೆ ಯಾವುದೇ ಎಕ್ಸ್ಪಾನ್ಷನ್ ಫಸ್ಟ್ ಕೋಎಫಿಷಿಯೆಂಟ್ ಮತ್ತೆ ಲಾಸ್ಟ್ ಕೋಎಫಿಷಿಯೆಂಟ್ ಏನಿರುತ್ತೆ? ಫಸ್ಟ್ ಕೋಎಫಿಷಿಯೆಂಟ್ 1 ಇರುತ್ತೆ. ಓಕೆ, ಲಾಸ್ಟ್ ಕೋಎಫಿಷಿಯೆಂಟ್ 1 ಇರುತ್ತೆ. ಓಕೆ, ಫಸ್ಟ್ ಕೋಎಫಿಷಿಯೆಂಟ್ 1 ಇರುತ್ತೆ, ಲಾಸ್ಟ್ ಕೋಎಫಿಷಿಯೆಂಟ್ ಇರುತ್ತೆ. ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟು ಇರುತ್ತೆ? ದಟ್ ಈಸ್ 2. ಹೌದಾ? ಓಕೆ, ದಟ್ ಈಸ್ 2. ಯು ರೈಟ್ ಇಟ್ 2. ಓಕೆ, ಬೇಕಾದ್ರೆ ಇಲ್ಲಿ ನೋಡಿ ಯಾವ್ದಾರ ಎಕ್ಸ್ಪಾನ್ಷನ್ ತಗೊಳ್ಳಿ, ಇಲ್ಲಿ ಯಾವ್ದಾರು ತಗೊಳ್ಳೋಣ ಬೇಕಾದ್ರೆ.
ಇಲ್ಲಿ ನೋಡಿ, ಬೇಕಾದ್ರೆ ಇಲ್ಲಿ ನೋಡಿ a to the power 5 ಕೋಎಫಿಷಿಯಂಟ್ ಏನಿದೆ 1 ಐತೆ, ಅದು b to the power 5 ಕೋಎಫಿಷಿಯಂಟ್ ಏನಿರುತ್ತೆ 1 ಇರುತ್ತೆ. ಓಕೆ, ಇಲ್ಲಿ ಯಾವ್ದಾರ ಎಕ್ಸ್ಪಾನ್ಷನ್ ಅಂದ್ರೆ ಕೋಎಫಿಷಿಯಂಟ್ ಏನಿರುತ್ತೆ 1 ಇರುತ್ತೆ. 1 ಇದ್ದಾಗ ನಾವ್ ಏನ್ ಬರುತ್ತೆ, ದಟ್ ಈಸ್ ಇಲ್ಲಿ 1 ಅದು ಸಮ್ ಮಾಡಿ ಅಂತ, ಆ ಒಂದು ಸಮ್ ಮಾಡಿದ್ರೆ ಎಷ್ಟಾಗುತ್ತೆ ನಮಗೆ 2 ಆಗುತ್ತೆ. ಸೊ ದಿಸ್ ಇಸ್ ವರ್ಡ್ ಫಾರ್ ದಿಸ್ 2 is the correct answer. 2 is the correct answer. Okay, just write down. Okay, so next question ಏನಿದೆ ನೋಡಿ, next question ಇದೆ number of terms in the expansion. Okay, ಇದರ number of terms ಎಷ್ಟಾಗ್ತದೆ. Okay, so ಇದರ ನೋಡಿ that is 1 plus 2x plus x square to the power ಎಷ್ಟಿದೆ 60 ಕೊಟ್ಟಿದೆ. ಓಕೆ, ಇದು 3 ಟರ್ಮ್ಸ್ ಇದೆ. ಓಕೆ, 3 ಟರ್ಮ್ಸ್ ಇದ್ದಾಗ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಹೆಂಗ್ ಮಾಡ್ತೀವಿ, ಇದು ಯಾವ ಫಾರ್ಮೆಟ್ ಇದೆ ಅಂತಂದ್ರೆ, ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ 1 plus x whole square ಫಾರ್ಮೆಟ್ ಇದೆ ನೋಡಿ. 1 plus x whole square, that is you know that 1 plus 2x plus x square, 1 plus 2x plus x square ಇದೇನಾಗುತ್ತೆ 1 plus x whole square ದ ಫಾರ್ಮುಲಾ. Okay, 1 plus x whole square, that is 1 plus x whole square, that is equal to 1 plus 2x plus x square whole power ಹೆಂಗಿದೆ ಹಂಗೆ ಬರ್ಕೊಳ್ಳಿ. So this you can write as that is 1 plus x power, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 120 ಆಗುತ್ತೆ. ಓಕೆ, ಇದರಲ್ಲಿ ಈಗ ನೋಡಿ, ಈಗ ಡೈರೆಕ್ಟ್ ಆಗಿ ಹೇಳ್ಬೋದಾ, ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ ಏನು 1 plus x to the power 120 ಎಷ್ಟಾಗುತ್ತೆ ನಮ್ಗೆ, ಎಷ್ಟಿರುತ್ತೆ 121 ಬರುತ್ತೆ. Okay, so this is what the correct answer. Okay, just write down. ಓಕೆ, ಇಲ್ಲಿ ನೋಡಿ, ಈಗ ಇದು ಇನ್ನೊಂದು ಕ್ವಶನ್ ಕೊಟ್ಟಿದ್ದು. ಓಕೆ, ಸೊ ಇನ್ನೊಂದು ಕ್ವಶನ್ ಯಾವ ತರ ಅಂದ್ರೆ, ದಟ್ ಈಸ್ 1 plus x ಸ್ಕ್ವಯರ್ ಪವರ್ ಎಷ್ಟು ಕೊಟ್ಟಿದ್ದಾರೆ ನಮಗೆ 5 ಕೊಟ್ಟಿದ್ದಾರೆ. ಈಗ ನೋಡಿ, ಇದು ಯಾವುದೇ ಟರ್ಮ್ ಅಲ್ಲಿ ಯಾವುದೇ ಇದಕ್ಕೆ ನಮಗೆ ಇದು ಕನ್ವರ್ಟ್ ಆಗ್ತಿಲ್ಲ ಅಂದ್ರೆ ಸೊ ನಮಗೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಆಗ್ತಿಲ್ಲ. ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಆದ್ರೆ ನೀವು ಬರ್ದ್ಬಿಡ್ಬೋದು. ಈಗ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಆಗ್ತಿಲ್ಲ, ಅದಕ್ಕೋಸ್ಕರ ಇದನ್ನ ಏನ್ ಮಾಡೋಣ ಅಂದ್ರೆ, ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲಿ ಕನ್ವರ್ಟ್ ಆಗ್ತಿಲ್ಲ, ಅದಕ್ಕೋಸ್ಕರ ನಮ್ಗೆ ಒಂದು ಫಾರ್ಮುಲಾ ಇದೆ. ಓಕೆ, ಒಂದು ಫಾರ್ಮುಲಾ ಲೆಟ್ ಅಸ್ ಕನ್ಸಿಡರ್, ನಮಗೆ a plus b plus c ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ದಟ್ ಈಸ್ ಇಲ್ಲಿ n ಇದೆ ಅಂತ ಅನ್ಕೊಳ್ಳಿ. ಸೊ ನಮಗೆ ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಟರ್ಮ್ಸ್ that is equal to n plus r minus 1 c r minus 1. Okay, r minus 1. Okay, ಇದು ಫಾರ್ಮುಲಾ. r ಅಂದ್ರೆ r number of terms, r total number of terms of expansion. Okay, that is equal to n plus r minus 1 c n r minus 1. ಇದು ಫಾರ್ಮುಲಾ. ಓಕೆ, ಇದು ಫಾರ್ಮುಲಾ ಎಷ್ಟಿದೆ, ಸೊ ದಟ್ ಈಸ್ ಇನ್ನೊಂದು r ಅಂದ್ರೆ r is number of terms, number of terms in expansion, in number of terms in a plus ಇದರಲ್ಲಿ ಅದು ಒಳಗಿರಲಿ ಏನೆಷ್ಟು ನಂಬರ್ ಆಫ್ ಟರ್ಮ್ಸ್, that is a b c, that is number of terms a b c, that is what r. ಓಕೆ, ಸೊ ನಮ್ಗೆ r ವ್ಯಾಲ್ಯೂ ಎಷ್ಟಿದೆ, ನಮ್ಗೆ 3 ಇದೆ, ಇದ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ನಮಗೆ, ಸೊ ದಟ್ ಈಸ್ ನಮ್ಗೆ r ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಎಷ್ಟಿದೆ 3 ಇದೆ, n ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು 5 ಇದೆ, ದಟ್ ಈಸ್ ಇಲ್ಲಿ n ಇಸ್ ನಥಿಂಗ್ ಬಟ್ ಇದು ಪವರ್ ಎಷ್ಟಿದೆ ಅದು. ಓಕೆ, ಇಲ್ಲಿ r ವ್ಯಾಲ್ಯೂ ಎಷ್ಟಿದೆ 3 ಇದೆ, n ವ್ಯಾಲ್ಯೂ ಎಷ್ಟಿದೆ 5 ಇದೆ, ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಎಷ್ಟಾಗುತ್ತೆ ಆ ಫಾರ್ಮುಲಾದಲ್ಲಿ, ದಟ್ ಈಸ್ ನಂಬರ್ ಆಫ್ ಟರ್ಮ್ಸ್ ದಟ್ ಈಸ್ ಈಕ್ವಲ್ ಟು total number of terms that is equal to that is equal to ನಮಗೆ n ಪ್ಲಸ್ ಅಲ್ಲಿ ಎಷ್ಟಿದೆ, ದಟ್ ಈಸ್ 5 ಇದೆ, 5 ಬರ್ಕೊಡಿ, 5 plus 3 minus 1 c that is r ವ್ಯಾಲ್ಯೂ ಎಷ್ಟಿದೆ 3 ಇದೆ, ದಟ್ ಈಸ್ 3 minus 1, which means ನಮಗೆ ಎಷ್ಟಾಗುತ್ತೆ, ದಟ್ ಈಸ್ 5 plus 3 ಅಂದ್ರೆ ಎಷ್ಟಾಗುತ್ತೆ ನಮಗೆ 8 ಆಗುತ್ತೆ, 8 minus 1 ಅಂದ್ರೆ 7 ಆಗುತ್ತೆ, 7c2. ಓಕೆ, 7c2 we can find it as, ನಮ್ಗೆ ಹೆಂಗ್ ಬರೀಬಹುದು 7c2, 7 factorial divided by 7 minus 2 factorial ಅಂದ್ರೆ 5 factorial ಬರೀಬಹುದು, 5 factorial into 2 factorial ಅಂದ್ರೆ ನಾವು ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ ನಾವು 7 factorial I can write as 7 into 6 into 5 factorial. Okay, this 5 factorial ಹೆಂಗೆ ಬರ್ಕೊಳ್ಳಿ, 2 factorial as 2 into 1, 5 factorial ಕ್ಯಾನ್ಸಲ್ ಮಾಡಿ, 2 1 ಜಾ 2 3 ಜಾ 7 3 ಜಾ ಎಷ್ಟಾಗುತ್ತೆ 35 ಆಗುತ್ತೆ. ಓಕೆ, ಸೊ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಆಫ್ ದಿಸ್ ಎಷ್ಟಾಗುತ್ತೆ ಅಂದ್ರೆ ದಟ್ ಈಸ್ 35 ಆಗುತ್ತೆ. ಓಕೆ, ನಂಬರ್ ಆಫ್ ಟರ್ಮ್ಸ್ ಆಫ್ ದ ಎಕ್ಸ್ಪಾನ್ಷನ್ ಇದೆಷ್ಟಾಗುತ್ತೆ ನಮಗೆ 35 ಆಗುತ್ತೆ. ಇದು ಫಾರ್ಮುಲಾ ಬೇಕಾದ್ರೆ ಸಪ್ರೇಟ್ ಆಗಿ ಬರ್ಕೊಳ್ಳಿ. ಓಕೆ, ದಟ್ ಈಸ್ 35 ಇರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಲಾಸ್ಟ್ ಕ್ವಶನ್ ನೋಡಿ, ಲಾಸ್ಟ್ ಕ್ವಶನ್ ಮೇ ಬಿ ಲಾಸ್ಟ್ ಕ್ವಶನ್ ಇದೆ, ಲಾಸ್ಟ್ ಕ್ವಶನ್. ಓಕೆ, ನೋಡಂತಡ್ರಿ ಇನ್ನೊಂದು ಐತೆ ಇಲ್ಲ.
ಓಕೆ ದಿಸ್ ಇಸ್ ದ ಲಾಸ್ಟ್ ಕ್ವಶನ್. ಓಕೆ ಲಾಸ್ಟ್ ಕ್ವಶನ್ ಇದು ಹೆಂಗೆ ಸಾಲ್ವ್ ಮಾಡ್ಬೇಕಂದ್ರೆ, ಸೊ ನಿಮ್ಗೆ ನೋಡಿ ಇದ್ರದ್ದು ರಿಮೈಂಡರ್ ಏನು ಬರ್ತದೆ ಅಂದ್ರೆ, ಸೊ ದಟ್ ಈಸ್ 6 to the power n minus 5n ಆಲ್ವೇಸ್ ಲೀವ್ಸ್ ದ ರಿಮೈಂಡರ್ ವೆನ್ ಡಿವೈಡೆಡ್ ಬೈ 25. ಇದು 3 ಮಾರ್ಕ್ಸ್ ಕೇಳಿದ್ದಾನೆ. ಓಕೆ ಸೊ ಇದನ್ನ ಹೆಂಗೆ ಬರ್ಬೇಕಂದ್ರೆ, ಸೊ ಆಲ್ವೇಸ್ ಲೀವ್ಸ್ ದ ರಿಮೈಂಡರ್ ವೆನ್ ಯು ಡಿವೈಡ್ ದಿಸ್ ಬೈ 25 ಏನು ರಿಮೈಂಡರ್ ಉಳಿಸುತ್ತೆ ಅಂತ ಹೇಳ್ತೇವೆ. ಓಕೆ ದಿಸ್ ಯು ಕ್ಯಾನ್ ಅಟ್ 6 to the power n minus 5n. ಇದು ಹೆಂಗೆ ಬರಿಬೋದು, ಇದನ್ನ ಹೆಂಗೆ ಬರಿಬೋದು ಅಂದರೆ ಕ್ಯಾನ್ ರೈಟ್ ಆಸ್, ಸೊ ದಿಸ್ ಯು ಕ್ಯಾನ್ ರೈಟ್ ಆಸ್ 1 plus 5 to the power n. ಓಕೆ ಸೊ 6 to the power n ಹೆಂಗೆ ಬರಿಬೋದು, ನಾನು 1 plus 5 to the power n ಬರಿಬೋದು. 1 plus 5 to the power n, ದಿಸ್ 5 to the power n ಹೆಂಗಿದೆ ಹಂಗೆ ಬರ್ಬೋದು. ಓಕೆ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಗಿ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ ನಮಗೆ, ದಟ್ ಈಸ್ NC0. ಓಕೆ ಅಥವಾ ಎಕ್ಸ್ಪ್ಯಾಂಡ್ ಮಾಡೋದು ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗಿ. ಓಕೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಗುತ್ತೆ ನಮಗೆ, ದಟ್ ಈಸ್ NC0. ಓಕೆ NC0 ಆಗುತ್ತಾ. ಓಕೆ ಅದೇ ಥರ 1 to the power n ಆಗುತ್ತೆ. 1 to the power ಹೆಂಗೆ ಬರ್ಕೊಂಡ್ರೆ ನಾವು ನಮಗೆ 1 to the power 1 ಬರ್ಕೊಂಡ್ರು ನಮಗೆ ಏನಾಗುತ್ತೆ, ನಮಗೆ 1 ಬರುತ್ತೆ, ಅದಕ್ಕೋಸ್ಕರ ಬರೀತಿಲ್ಲ. ಪ್ಲಸ್ ಏನಾಗುತ್ತೆ ನಮಗೆ NC1 1 to the power n minus 1 ಬರುತ್ತೆ, ಅದನ್ನು 1 ಬರುತ್ತೆ, ಅದಕ್ಕೋಸ್ಕರ ಬರ್ತದೆ. ದಟ್ ಈಸ್ 5 to the power 1 ಬರ್ಬೋದು. ನೆಕ್ಸ್ಟ್ ಅದೇ ಥರ NC2 ಅವಾಗ ಏನಾಗುತ್ತೆ 5 ಸ್ಕ್ವೇರ್ ಆಗುತ್ತೆ. ಅದೇ ಥರ ಪ್ಲಸ್ NC3 5 to the power 3. ಓಕೆ ಪ್ಲಸ್ ಸೊ ಆನ್ ಅಪ್ ಇದು ಹೋಗುತ್ತೆ ಕಂಟಿನ್ಯೂ. ಇದು ಮೈನಸ್ ಇದು ಇಷ್ಟು ಬಂತು. -5n ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ ಸೊ ಇದನ್ನು ಸಾಲ್ವ್ ಮಾಡಿ ನೋಡಿ ಏನಾಗುತ್ತೆ. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ, ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಎರಡಷ್ಟೇ ಬರ್ಕೊಳ್ತೀನಿ, ಡಿವೈಡ್. ಓಕೆ ಇವೆರಡು ಬರ್ಕೊಂಡು ಇದರಿಂದ ಏನು ಮಾಡುತ್ತೆ, ನಾವೇನು ನೋಡಿ ಡಿವಿಸಿಬಲ್ ಬೈ 25. ಓಕೆ ಇದು 25 ಇಂದ ಡಿವೈಡ್ ಆಗುತ್ತಿಲ್ಲ, ಚೆಕ್ ಮಾಡೋಣ ಫಸ್ಟ್. ಓಕೆ ಇದೆಷ್ಟಲ್ಲ ಇದೆಲ್ಲ ಇದು ಏನು ಸಪ್ರೇಟ್ ಆಗಿ ಬರ್ಕೊಳ್ತೀನಿ. NC0 ಅಂದರೆ ಏನಾಗುತ್ತೆ 1 ಆಗುತ್ತೆ, ಪ್ಲಸ್ NC1 ಇಸ್ ನಥಿಂಗ್ ಬಟ್ n ಆಗುತ್ತೆ, n into 5 ಪ್ಲಸ್ ಇವೆಲ್ಲದರಲ್ಲಿ ಏನು ಮಾಡ್ತೀನಿ ಅಂದರೆ ಇವೆಲ್ಲದರಲ್ಲಿ ನಾನು 5 ಸ್ಕ್ವೇರ್ ಕಾಮನ್ ತೊಗೊಳ್ತೀನಿ. ಓಕೆ 5 ಸ್ಕ್ವೇರ್ ಕಾಮನ್ ತೊಗೊಳ್ಳಿ.